ವೀಕ್ಷಕರೇ, ಕನ್ನಡ ಮಾತೃಭೂಮಿ ವಾರ್ತೆಗಳಿಗೆ ಸ್ವಾಗತ. ನಾನು ಸಂತೋಷಿ ಸರ್ಜೋಳ್ಕರ್. ಮೊದಲಿಗೆ ಹೆಡ್ಲೈನ್ಸ್. ಗ್ರಾಮಗಳಲ್ಲಿ ಅಭಿವೃದ್ಧಿ ಮೂಲಭೂತ ಸೌಕರ್ಯಕ್ಕೆ ಒತ್ತಾಯ. ಜಿಲ್ಲಾ ಪಂಚಾಯಿತಿ, ತಾಲೂಕು ಪಂಚಾಯಿತಿ ಚುನಾವಣೆ ಬಹಿಷ್ಕಾರ ಎಚ್ಚರಿಕೆ. ಬೇಸಿಗೆ ಆರಂಭದಲ್ಲಿ ಹೆಚ್ಚಿದ ತಾಪಮಾನ 24 ಗಂಟೆಗಳಲ್ಲಿ 41.4 ಡಿಗ್ರಿ ಸೆಲ್ಸಿಯಸ್ ಗರಿಷ್ಠ ತಾಪಮಾನ. ರೇಣುಕಾಚಾರ್ಯ ಜಯಂತಿ ಅದ್ದೂರಿ ಆಚರಣೆಗೆ ತೀರ್ಮಾನ. ಶರಣಭೂಪಾಲ್ ನಾಡಗೌಡ. ನಿವೇಶನ ಅರ್ಜಿ ಸಲ್ಲಿಸಿದ್ದ ಫಲಾನುಭವಿಗಳ ಪಟ್ಟಿಯನ್ನು ಜಿಲ್ಲಾಡಳಿತಕ್ಕೆ ಸಲ್ಲಿಸಲು ಮನವಿ. ಮಾರ್ಚ್ 23ಕ್ಕೆ ಪಾಲಿಕೆ ಮಹಾಪೌರರಿಗೆ ಸನ್ಮಾನ, ವಿದ್ಯಾರ್ಥಿಗಳಿಗೆ ಪುರಸ್ಕಾರ. ಅನಿಲ್ ಕುಮಾರ್. ಬಿಸಿಲಿನಲ್ಲಿ ಕೆಲಸ ಮಾಡುವ ವ್ಯಾಪಾರಿಗಳಿಗೆ ಛತ್ರಿ ವಿತರಣೆ. ಆಶಾಪುರ್ ರಸ್ತೆ ಅಗಲೀಕರಣ, ಕಟ್ಟಡ ತೆರವುಗೊಳಿಸದೆ ಚರಂಡಿ ನಿರ್ಮಾಣ ಕ್ರಮಕ್ಕೆ ಒತ್ತಾಯ. ಶಾಖವಾದಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿ ಸಿದ್ದಮ್ಮ ಆಯ್ಕೆ. ಕೃಷ್ಣಗಿರಿ ಬಡಾವಣೆಯಲ್ಲಿ ಪಕ್ಷಿಗಳ ಉಳಿವಿಗಾಗಿ ಮತ್ತು ಪರಿಸರ ಸಂರಕ್ಷಣೆಗಾಗಿ ಅಭಿಯಾನ ಕಾರ್ಯಕ್ರಮ. ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಸಮಾರಂಭ. ವಾರ್ತೆಗಳ ವಿವರ. ದೇವದುರ್ಗ ತಾಲೂಕಿನ ಹೇಮನಾಳ ಹಾಗೂ ಶಾವಂತಗೇರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹಳ್ಳಿಗಳಲ್ಲಿ ಅಭಿವೃದ್ಧಿ ಹಾಗೂ ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸದೇ ಇರುವುದನ್ನು ಖಂಡಿಸಿ ಮುಂಬರುವ ತಾಲೂಕು ಪಂಚಾಯಿತಿ ಹಾಗೂ ಜಿಲ್ಲಾ ಪಂಚಾಯಿತಿ ಚುನಾವಣೆ ಬಹಿಷ್ಕರಿಸಲಾಗುವುದು ಎಂದು ಹೇಮನಾಳ ಹಾಗೂ ಶಾವಂತಗೇರ ಗ್ರಾಮ ಪಂಚಾಯಿತಿ ಚುನಾವಣಾ ಬಹಿಷ್ಕಾರ ಹೋರಾಟ ಸಮಿತಿ ವತಿಯಿಂದ ಜಿಲ್ಲಾಧಿಕಾರಿಗಳಿಗೆ ಸೋಮವಾರ ಮನವಿ ಸಲ್ಲಿಸಿದರು. ದೇವದುರ್ಗ ತಾಲೂಕಿನ ಗಬ್ಬೂರು ಹೋಬಳಿಯ ಹೇಮನಾಳ ಹಾಗೂ ಶಾವಂತಗೇರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ 13 ಗ್ರಾಮಗಳು ಒಳಗೊಂಡಿದೆ. ಈ ಗ್ರಾಮಗಳ ಅಭಿವೃದ್ಧಿಗೆ ಹಾಗೂ ಮೂಲಭೂತ ಸೌಕರ್ಯ ಒದಗಿಸುವಲ್ಲಿ ಸರ್ಕಾರ ನಿರ್ಲಕ್ಷ್ಯ ವಹಿಸಿದೆ ಎಂದು ದೂರಿದರು. ಜನರಿಗೆ ಅಗತ್ಯವಾಗಿ ಬೇಕಾಗಿರುವ ಕುಡಿಯುವ ನೀರು, ರಸ್ತೆ, ಚರಂಡಿ, ಮಹಿಳೆಯ ಶೌಚಾಲಯ ಸೇರಿದಂತೆ ಅಭಿವೃದ್ಧಿ ಕಾರ್ಯಗಳು ಇನ್ನಿತರ ಸೌಲಭ್ಯಗಳಿಂದ ವಂಚಿತರಾಗಿದ್ದಾರೆ. ಕಳೆದ 12 ವರ್ಷಗಳಿಂದ 13 ಗ್ರಾಮಗಳ ಜನರು, ಮಹಿಳೆಯರು, ಮಕ್ಕಳು ಮೂಲಭೂತ ಸೌಕರ್ಯ ಕಾಣದೆ ಅಧಿಕಾರಿಗಳಿಗೆ ಹಿಡಿಶಾಪ ಹಾಕುತ್ತಿದ್ದಾರೆ. ಉದ್ಯೋಗ ಖಾತ್ರಿ ಹಾಗೂ 15ನೇ ಹಣಕಾಸಿನ ಯೋಜನೆಯ ಕೆಲಸವಿಲ್ಲದೆ ಜನರು ಗೂಳೆ ಹೊರಟಿದ್ದಾರೆ. ಗೂಳೆ ಹೋಗುವುದನ್ನು ತಡೆದು ಕೆಲಸ ಕೊಡುವಲ್ಲಿ ಸರ್ಕಾರ ಎಡವಿದೆ ಎಂದು ಆಪಾದಿಸಿದರು. ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಹಾಗೂ ತಾಲೂಕು ಆಡಳಿತ ಅಧಿಕಾರಿಗಳು ಬಂದಂತ ಅನುದಾನವನ್ನು ದುರುಪಯೋಗ ಪಡಿಸಿಕೊಂಡಿದ್ದಾರೆ ಎಂದು ಆರೋಪಿಸಿದರು. ಸೌಲಭ್ಯಗಳನ್ನು ಒದಗಿಸುವಲ್ಲಿ ನಿರ್ಲಕ್ಷ್ಯ ವಹಿಸಿದ ಸರ್ಕಾರದ ತಡೆಯನ್ನು ಖಂಡಿಸಿ ತಾಲೂಕು ಪಂಚಾಯಿತಿ ಹಾಗೂ ಜಿಲ್ಲಾ ಪಂಚಾಯಿತಿ ಚುನಾವಣೆಗಳನ್ನು ಬಹಿಷ್ಕರಿಸುವುದಾಗಿ ಎಚ್ಚರಿಸಿದರು. ಜಿಲ್ಲಾಧಿಕಾರಿಗಳು ಕೂಡಲೇ ಸ್ಪಂದಿಸಿ ಸಮಸ್ಯೆ ಬಗೆಹರಿಸಿ ಗ್ರಾಮ ಪಂಚಾಯಿತಿ ಚುನಾವಣೆ ಘೋಷಿಸಿ ಗ್ರಾಮಗಳ ಅಭಿವೃದ್ಧಿಗೆ ಕ್ರಮ ಕೈಗೊಳ್ಳಬೇಕೆಂದು ಮನವಿ ಮಾಡಿದರು.
ಸರ್ ಹಾಗೂ ಶಾವಂತಗಿರಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಹಳ್ಳಿಗಳ ಸಾರ್ವಜನಿಕರಿಂದ ಮುಂದೆ ಬರುವ ತಾಲೂಕ್ ಪಂಚಾಯತಿ ಹಾಗೂ ಜಿಲ್ಲಾ ಪಂಚಾಯತ್ ಚುನಾವಣಾ ಬಹಿಷ್ಕಾರ ನಿರ್ಧಾರದ ಜನಾಕ್ರೋಶದ ಜನ ಆಗ್ರಹದ ಮನವಿ ಪತ್ರ. ಈ ಮೇಲೆ ಕಾಣಿಸಿದ ವಿಷಯಕ್ಕೆ ಸಂಬಂಧಿಸಿದಂತೆ ದೇವದುರ್ಗ ತಾಲೂಕು ಗಬ್ಬೂರು ಹೋಬಳಿ ಯಮ್ನಾಳ್ ಗ್ರಾಮ ಶಾವಂತಗಿರಿ ಗ್ರಾಮ ಪಂಚಾಯತ್ ವ್ಯಾಪ್ತಿ 13 ಹಳ್ಳಿಗಳ ಮತದಾನ ಬಹಿಷ್ಕಾರ ಹೋರಾಟ ಸಮಿತಿ ಸಾರ್ವಜನಿಕ ಜನ ಆಕ್ರೋಶದ ಆಗ್ರಹದ ಮೂಲಕ ಮನವಿ ಮಾಡಿಕೊಳ್ಳುವುದೇನೆಂದರೆ, ನಮ್ಮ ಹೆಮ್ಮೆಯ ಭಾರತ ದೇಶ ವಿಶ್ವದಲ್ಲಿ ಬಹುದೊಡ್ಡ ಪ್ರಜಾಪ್ರಭುತ್ವ ಹೊಂದಿದ ದೇಶವಾಗಿದ್ದು, ಜಗತ್ತಿಗೆ ಮಾದರಿಯ ದೇಶದ ಸಂವಿಧಾನದ ಅಡಿಯಲ್ಲಿ ಪ್ರಜೆಗಳೇ ಪ್ರಭುಗಳನ್ನು ಪ್ರಜಾತಂತ್ರ ಒಪ್ಪಿಕೊಂಡ ದೇಶ. ಗ್ರಾಮಗಳ ಅಭಿವೃದ್ಧಿ ಈ ದೇಶದ ಅಭಿವೃದ್ಧಿ. ಗ್ರಾಮ ಸ್ವರಾಜ್ ಎಂಬ ಗಾಂಧೀಜಿ ಕಂಡ ಕನಸು ನನಸಾಗದೆ ಉಳಿಯಲು ಶಾಸಕಾಂಗ ಕಾರ್ಯವೈಖರಿ ವಿಫಲತೆಯಿಂದ ಕೂಡಿರುವುದು ಈ ದೇಶದ ದುರಂತ. ದೇವದುರ್ಗ ತಾಲೂಕು ಗಬ್ಬೂರು ಹೋಬಳಿ ಯಮನಾಳು ಹಾಗೂ ಶಾವಂತಗಿರಿ ಗ್ರಾಮ ಪಂಚಾಯತ್ ಅಧಿಕಾರಿಗಳು ವಿಕೇಂದ್ರೀಕರಣ ನಿಮಿತ್ತ ಅತಿ ತೀವ್ರಗತಿಯಲ್ಲಿ ಹಳ್ಳಿಗಳ ಸಮಗ್ರ ಅಭಿವೃದ್ಧಿ ದೃಷ್ಟಿಯಿಂದ ನೂತನ ಗ್ರಾಮ ಪಂಚಾಯತ್ ರಚನೆ ಮತ್ತು ನಮ್ಮ 13 ಗ್ರಾಮಗಳಿಗೆ ಶಾಪವಾಗಿ ಪರಿಗಣಿಸಿ ಸಂಬಂಧಪಟ್ಟ ಅಧಿಕಾರಿಗಳ ನಿರ್ಲಕ್ಷ್ಯತನದಿಂದ ಗ್ರಾಮಗಳ ಶುದ್ಧ ಕುಡಿಯುವ ನೀರು, ರಸ್ತೆ, ಚರಂಡಿ, ಮಹಿಳಾ ಶೌಚಾಲಯ ಸೇರಿದಂತೆ ಇನ್ನಿತರ ಈ ಸಂದರ್ಭದಲ್ಲಿ ಶರಣಗೌಡ ಮದರ್ಕಲ್, ರಾಜಶೇಖರ್ ಪಾಟೀಲ್ ಬಸವನ್ಪುರ್, ನೀಲಪ್ಪಗೌಡ ಬಸವನ್ಪುರ್, ಶಾಂತಕುಮಾರ್ ಹೊನ್ನಟಗಿ, ತಮ್ಮಣ್ಣ ವಕೀಲರು ಬೊಮ್ಮನಾಳ್, ನಾಗರಾಜ್, ಉಸ್ಮಾನ್ ಸಾಜ್ ಖಾನಾಪುರ್, ರಂಗಪ್ಪ ನಾಯಕ್ ಹಿರೇರಾಯಕುಂಪಿ, ರಾಚಣ ನಾಯಕ್ ಕೋಳೂರ್, ಮಸ್ತನ ನಾಯಕ್ ಖಾನಾಪುರ್, ಮೂರ್ತಿ ನಾಯಕ್ ಹೇಮನಾಳ್, ಎಸ್ ಸಿದ್ದಪ್ಪ ಸಾಹುಕಾರ್, ಪ್ರಭಾಕರ್ ಪಾಟೀಲ್ ಇಂಗಳದಾಳ್, ನಾಗರಾಜ್ ಅಪ್ರಾಳ್, ಸುರೇಶ್ ಪಾಟೀಲ್ ಹಂಚಿನಾಳ್, ಹನುಮಂತ ಕಲ್ಮನಿ ಶಾವಂತಗೇರ, ಮಹಿಪಾಲ್ ರೆಡ್ಡಿ, ಗೌಡ ಕೋಳೂರ್, ಜಾಕೋಬಾ ಟೇಲರ್ ಬೊಮ್ಮನಾಳ್, ಬೂದಯ್ಯ ಸ್ವಾಮಿ ಹೊನ್ನಟಗಿ, ನಿಂಗಪ್ಪ ಪೂಜಾರಿ ಖಾನಾಪುರ ಸೇರಿದಂತೆ ಅನೇಕರು ಇದ್ದರು. ರಾಜ್ಯದಲ್ಲಿ ಆರಂಭದ ಬೇಸಿಗೆ ದಿನದಿಂದ ದಿನಕ್ಕೆ ಉಗ್ರ ಸ್ವರೂಪ ತಳೆಯುತ್ತಿದ್ದು, ರಾಯಚೂರಿನಲ್ಲಿ ಒಂದೇ ದಿನದಲ್ಲಿ 41.4 ಡಿಗ್ರಿ ಸೆಲ್ಸಿಯಸ್ ಗರಿಷ್ಠ ತಾಪಮಾನ ದಾಖಲಾಗಿದೆ. ತಾಪಮಾನ ಜನಜೀವನದ ಮೇಲೆ ನೇರ ಪರಿಣಾಮ ಬೀರಿದೆ. ಬೀದಿಗಳು ಮಧ್ಯಾಹ್ನ ವೇಳೆಗೆ ಖಾಲಿಯಾಗಿದ್ದು, ಉದ್ಯೋಗಸ್ಥರು ಮತ್ತು ಕಾರ್ಮಿಕರು ತಮ್ಮ ಕೆಲಸದ ವೇಳೆಯನ್ನು ಬೆಳಗಿನ ಜಾವ ಮತ್ತು ಸಂಜೆ ವೇಳೆಗೆ ಮರಳುವ ಪ್ರಯತ್ನ ಮಾಡುತ್ತಿದ್ದಾರೆ. ಹಳ್ಳಿಗಳಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಉಲ್ಬಣಗೊಳ್ಳುತ್ತಿದೆ. ಮಾರ್ಚ್ 9ರ ಬೆಳಿಗ್ಗೆ 8:30ರಿಂದ ಮಾರ್ಚ್ 10ರ ಬೆಳಿಗ್ಗೆ 8:30ರ ವೇಳೆಗೆ ರಾಜ್ಯದಲ್ಲಿ ಜಿಲ್ಲಾವಾರು ಕನಿಷ್ಠ ಗರಿಷ್ಠ ತಾಪಮಾನವನ್ನು ಗಮನಿಸಿದಾಗ ರಾಜ್ಯದ ಉತ್ತರ ಕರ್ನಾಟಕ ಭಾಗದ 5 ಜಿಲ್ಲೆಗಳು ಹಾಗೂ ಉತ್ತರ ಕನ್ನಡ ಜಿಲ್ಲೆಯಲ್ಲಿ 40 ಡಿಗ್ರಿ ಸೆಲ್ಸಿಯಸ್ಗೂ ಅಧಿಕ ಗರಿಷ್ಠ ತಾಪಮಾನ ದಾಖಲಾಗಿದೆ. ಉತ್ತರ ಕರ್ನಾಟಕ ಭಾಗದ ರಾಯಚೂರು ಜಿಲ್ಲೆಯಲ್ಲಿ 41.4 ಡಿಗ್ರಿ ಸೆಲ್ಸಿಯಸ್ ಗರಿಷ್ಠ ತಾಪಮಾನವಿದ್ದು 18.2 ಕನಿಷ್ಠ ತಾಪಮಾನ ದಾಖಲಾಗಿದೆ. ಕೊಪ್ಪಳದಲ್ಲಿ 40.7 ಡಿಗ್ರಿ ಸೆಲ್ಸಿಯಸ್ ಗರಿಷ್ಠ ತಾಪಮಾನ, ಧಾರವಾಡದಲ್ಲಿ 40.50 ಡಿಗ್ರಿ ಸೆಲ್ಸಿಯಸ್, ಕಲಬುರಗಿಯಲ್ಲಿ 40.4 ಡಿಗ್ರಿ ಸೆಲ್ಸಿಯಸ್, ಬಾಗಲಕೋಟೆಯಲ್ಲಿ 40.1 ಡಿಗ್ರಿ ಸೆಲ್ಸಿಯಸ್ ಗರಿಷ್ಠ ಪ್ರಮಾಣ ದಾಖಲಾಗಿದೆ. ಉಳಿದಂತೆ ಉತ್ತರ ಕರ್ನಾಟಕ ಜಿಲ್ಲೆಯಲ್ಲಿ 40.5 ಡಿಗ್ರಿ ಸೆಲ್ಸಿಯಸ್ ಗರಿಷ್ಠ ತಾಪಮಾನ ದಾಖಲಾಗಿದೆ. ತಾಪಮಾನ ಹೆಚ್ಚಿದೆ ಪರಿಣಾಮ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತಿದ್ದು, ಸರ್ಕಾರಿ ಆಸ್ಪತ್ರೆಗಳು ಮತ್ತು ಖಾಸಗಿ ಕ್ಲಿನಿಕ್ಗಳಲ್ಲಿ ಹೀಟ್ ಸ್ಟ್ರೋಕ್, ಜ್ವರ, ತಲೆನೋವು, ಡಿಹೈಡ್ರೇಷನ್ ಸಮಸ್ಯೆಗಳೊಂದಿಗೆ ಬಂದ ರೋಗಿಗಳ ಸಂಖ್ಯೆ ದಿನೇ ದಿನೇ ಹೆಚ್ಚಳವಾಗುವ ಸಾಧ್ಯತೆಗಳಿದ್ದು, ಜಿಲ್ಲಾಡಳಿತ ಈ ಬಗ್ಗೆ ಎಚ್ಚೆತ್ತುಕೊಳ್ಳಬೇಕಿದೆ. ಬೇಸಿಗೆ ದಿನಗಳ ಉಷ್ಣತೆ ಇಷ್ಟು ಬೇಗ ಪ್ರಾರಂಭವಾದ ಹಿನ್ನೆಲೆಯಲ್ಲಿ ಮುಂದಿನ ತಿಂಗಳುಗಳಲ್ಲಿ ಬಿಸಿಲಿನ ಪ್ರಖರತೆ ಇನ್ನೂ ಹೆಚ್ಚಳವಾಗುವ ಸಾಧ್ಯತೆಗಳಿದ್ದು, ಇದೊಂದು ಸವಾಲಾಗಬಹುದಾಗಿದೆ. ಇನ್ನು ಬಿಸಿಲಿನ ಹೊಡೆತ ತಡೆಗಟ್ಟಲು ಸಾರ್ವಜನಿಕರಿಗೆ ಸರ್ಕಾರದಿಂದ ಆರೋಗ್ಯ ಇಲಾಖೆಯ ವಿಶೇಷ ಮಾರ್ಗಸೂಚಿಗಳು ಬಿಡುಗಡೆಗೊಳ್ಳುವ ನಿರೀಕ್ಷೆ ಇದೆ. ರಾಯಚೂರಿನ ಜನತೆ ತೀವ್ರ ಬಿಸಿಲಿನ ಬೇಗೆಯಿಂದ ತಪ್ಪಿಸಿಕೊಳ್ಳುವ ತಂಪು ಪಾನೀಯ, ಮಜ್ಜಿಗೆಯ ಮೊರೆ ಹೋಗುತ್ತಿದ್ದಾರೆ. ಹವಾಮಾನ ತಜ್ಞರು ತಾಪಮಾನ ಇನ್ನೂ ಏರಿಕೆಯಾಗುವ ಸಾಧ್ಯತೆ ಇದ್ದು, ಎಲ್ಲರೂ ಅಗತ್ಯ ಮುನ್ನೆಚ್ಚರಿಕೆ ವಹಿಸಬೇಕೆಂದು ಎಚ್ಚರಿಸಿದ್ದಾರೆ. ಮುಂದಿನ ದಿನಗಳಲ್ಲಿ ತಾಪಮಾನ ಏರಿಕೆಯಾಗುವುದರ ಪರಿಣಾಮ ಸಂಪೂರ್ಣ ರಾಜ್ಯವೇ ಎದುರಿಸಬೇಕಾದ ಸಂಕಷ್ಟವಾಗಬಹುದಾಗಿದೆ. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಮಹಾನಗರ ಪಾಲಿಕೆ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಹಾಗೂ ಜಿಲ್ಲಾ ವೀರಶೈವ ಲಿಂಗಾಯತ್ ಸಮಾಜದಿಂದ ಮಾರ್ಚ್ 12ರಂದು ಜಗದ್ಗುರು ಶ್ರೀ ರೇಣುಕಾಚಾರ್ಯ ಜಯಂತಿ ಹಾಗೂ ಯುಗಮಾನೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಸಮಾಜದ ಜಿಲ್ಲಾಧ್ಯಕ್ಷ ಶರಣಭೂಪಾಲ್ ನಾಡಗೌಡ ಹೇಳಿದರು.
ಅವರಿಂದು ನಗರದಲ್ಲಿ ಮಾಧ್ಯಮಗೋಷ್ಠಿಯಲ್ಲಿ ಮಾತನಾಡಿ ಮಾರ್ಚ್ 12ರ ಬೆಳಿಗ್ಗೆ 8 ಗಂಟೆಗೆ ಮಂಗಳವಾರ ಪೇಟೆ ಹಿರೇಮಠದಿಂದ ಅಲ್ಲಿಂದ ಬೈಕ್ ರ್ಯಾಲಿ ಮೂಲಕ ನಗರದ ಬೈಪಾಸ್ ರಸ್ತೆಯ ಜಗದ್ಗುರು ರೇಣುಕಾಚಾರ್ಯ ವೃತ್ತದವರೆಗೂ ತೆರಳಿ ಅಲ್ಲಿ ರೇಣುಕಾಚಾರ್ಯರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ನಗರದ ವೀರಶೈವ ಕಲ್ಯಾಣ ಮಂಟಪದವರೆಗೆ ಭಾವಚಿತ್ರ ಮೆರವಣಿಗೆ ಹಮ್ಮಿಕೊಳ್ಳಲಾಗಿದೆ ಎಂದು ತಿಳಿಸಿದರು. ನಂತರ ವೀರಶೈವ ಕಲ್ಯಾಣ ಮಂಟಪದಲ್ಲಿ ವೇದಿಕೆ ಕಾರ್ಯಕ್ರಮ ಜರುಗಲಿದೆ. ಕಾರ್ಯಕ್ರಮದಲ್ಲಿ ಸಚಿವರು, ಜಿಲ್ಲೆಯ ಶಾಸಕರು, ಸಂಸದರು, ಜನಪ್ರತಿನಿಧಿಗಳು ಸೇರಿದಂತೆ ಜಿಲ್ಲಾ ವೀರಶೈವ ಲಿಂಗಾಯತ ಸಮಾಜ, ಅಖಿಲ ಭಾರತ ವೀರಶೈವ ಮಹಾಸಭಾ, ತಾಲೂಕು ಬೇಡ ಜಂಗಮ ಸಂಘ, ಜಿಲ್ಲಾ ವೀರಶೈವ ರುದ್ರಸೇನೆ, ವೀರಶೈವ ಜಂಗಮ, ಪುರೋಹಿತ ಅರ್ಚಕರ ಸಂಘ ಮತ್ತು ಇತರೆ ವೀರಶೈವ ಸಂಘಟನೆಗಳು ಭಾಗವಹಿಸಲಿವೆ ಎಂದು ಹೇಳಿದರು. ದಿನಾಂಕ 12ನೇ ತಾರೀಕು ರೇಣುಕಾಚಾರ್ಯ ಜಯಂತಿಯನ್ನು ವಿಜೃಂಭಣೆಯಿಂದ ಜಿಲ್ಲಾಡಳಿತ ಮತ್ತು ಸಮಾಜದ ವತಿಯಿಂದ ಮಾಡ್ತಾ ಇದ್ದೇವೆ. ಅದನ್ನು ತಾವು ಹೆಚ್ಚಿಗೆ ಪ್ರಚಾರ ಕೊಟ್ಟು ಎಲ್ಲರನ್ನೂ ಬರುವಂತೆ ಮಾಡಬೇಕೆಂದು ತಮ್ಮಲ್ಲಿ ವಿನಯಪೂರ್ವಕವಾಗಿ ಕೇಳಿಕೊಳ್ತೇನೆ. ಈ ಕಾರ್ಯಕ್ರಮದ ಡೀಟೇಲ್ಸ್ ತಮಗೆ ಆಲ್ರೆಡಿ ಕೊಟ್ಟಿದ್ದೇವೆ. ಇನ್ನೊಂದು ಸಲ ಹೇಳೋದಾದರೆ ಈ ಕಾರ್ಯಕ್ರಮವು 8 ಗಂಟೆಗೆ ದಿನಾಂಕ 12ನೇ ತಾರೀಕು ಬೆಳಗ್ಗೆ 12/3/2025 ಬೆಳಗ್ಗೆ 8 ಗಂಟೆಗೆ ಮಂಗಳವಾರಪೇಟೆ ಮಠದಿಂದ ಪ್ರಾರಂಭವಾಗುತ್ತೆ ಮೆರವಣಿಗೆ. ಜಗದ್ಗುರುಗಳ ಭಾವಚಿತ್ರವನ್ನು ಮೆರವಣಿಗೆ ಮಾಡುತ್ತಾ ಸಾರೋತ್ಸವವನ್ನು ಮಾಡಿ ಆ ಭಾವಚಿತ್ರವು ನಮ್ಮ ಬೈಪಾಸ್ ರಸ್ತೆಯಲ್ಲಿರುವ ರೇಣುಕಾಚಾರ್ಯ ಪುತ್ಥಳಿಗೆ ಮಾಲಾರ್ಪಣೆ ಮಾಡಿ ಅಲ್ಲಿಂದ ವೀರಶೈವ ಸಮಾಜ ತಲುಪಿ ಬೈಕ್ ರ್ಯಾಲಿ ಮುಖಾಂತರ ಈ ಮೆರವಣಿಗೆ ಆಗುತ್ತೆ. ಅಲ್ಲಿಂದ 11 ಗಂಟೆಗೆ ಜಿಲ್ಲಾ ವೀರಶೈವ ಮಾಂತೇಶ್ ಕಲ್ಯಾಣ ಮಂಟಪದಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಅಲ್ಲಿ ಜಿಲ್ಲಾಧಿಕಾರಿಗಳನ್ನು ಮೇಲ್ಗೊಂಡು ಉಳಿದ ಎಲ್ಲ ಅಧಿಕಾರಿಗಳು ಇದರಲ್ಲಿ ಉಪಸ್ಥಿತರಿರ್ತಾರೆ. ತಾವುಗಳು ಆ ಕಾರ್ಯಕ್ರಮಕ್ಕೆ ಆಗಮಿಸಿ ಅದನ್ನು ಪ್ರಚಾರದ ಮುಖಾಂತರ ಮತ್ತು ತಮ್ಮ ರೇಣುಕಾಚಾರ್ಯರ ಬಗ್ಗೆ ಒಂದು 4 ಮಾತು ಬರೆದು ಇದನ್ನ ಹೆಚ್ಚಿಗೆ ಪ್ರಚಾರ ಕೊಡಬೇಕಂತ ತಮ್ಮಲ್ಲಿ ಕೇಳಿಕೊಳ್ತೇನೆ. ಕಾರ್ಯಕ್ರಮದಲ್ಲಿ ಜಗದ್ಗುರು ರೇಣುಕಾಚಾರ್ಯರ ಕುರಿತು ಗಿಣಿವರ ಹಿರೇಮಠದ ವೇದಮೂರ್ತಿ ಶಿವಾಚಾರ್ಯ ಶಾಸ್ತ್ರಿ ಉಪನ್ಯಾಸ ನೀಡಲಿದ್ದಾರೆ. ಜಿಲ್ಲಾಧಿಕಾರಿಗಳು, ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು, ಮಹಾನಗರ ಪಾಲಿಕೆ ಆಯುಕ್ತರು ಸೇರಿದಂತೆ ಇತರೆ ಅಧಿಕಾರಿಗಳು ಭಾಗವಹಿಸಲಿದ್ದಾರೆ ಎಂದು ತಿಳಿಸಿದರು. 40 ಲಕ್ಷದಲ್ಲಿ ಕಾಂಪೌಂಡ್ ವಾಲ್ ಮತ್ತು ಇಂಟೀರಿಯರ್ ರೋಡ್ಸ್ ಮುನ್ಸಿಪಾಲಿಟಿಯಿಂದ 30 ಲಕ್ಷ ಆಗಿದೆ. 50 ಲಕ್ಷ ಬೋಸರಾಜ್ ಸಾಹೇಬರ ಸಹಾಯದಿಂದ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಇದರಿಂದ 50 ಲಕ್ಷ ಅಂತ ಹೇಳಿದ್ರು. ಬಟ್ ಈಗ ಒಂದು 40 ಲಕ್ಷ ಆಗಿದೆ ಅಂತ ಆ ಕಾರ್ಯನೂ ಚಾಲು ಆಗ್ತಾ ಇದೆ. ಸೊ ಆಲ್ರೆಡಿ ಅಲ್ಲೆಲ್ಲ ಮೊದಲಿಂದನೂ ಅದು ಕ್ಲೀನೇ ಇದೆ. ಆದ್ರೂ ಒಳಗಡೆ ಇಂಟೀರಿಯರ್ ರೋಡ್ಸು, ಲ್ಯಾಂಡ್ಸು ಮತ್ತೆ ಶೌಚಾಲಯ ಸೌಲಭ್ಯಗಳಿಗೆ ಆಗ್ತಾ ಇದೆ. ಇನ್ನು ನನಗನ್ಸಿದ ಮಟ್ಟಿಗೆ ಇನ್ನೊಂದು 2 ತಿಂಗಳಲ್ಲಿ ಅವೆಲ್ಲ ಕಾರ್ಯ ಮುಗಿತದೆ. ಆ್ಯಂಡ್ ನೀವು ಇದರಲ್ಲಿ ಅಲ್ಲೇನು ಒತ್ತುವರಿ ಆಗಿಲ್ಲ. ಅಲ್ಲಿ ಒತ್ತುವರಿ ಅಂತ ಆಗಿಲ್ಲ. ಬಟ್ ಕೆಲವು ಸಮಾಧಿಗಳನ್ನು ಕಟ್ಟಿದ್ದಾರೆ. ನಾವು ಏನು ಕೆಲವರು ರಿಕ್ವೆಸ್ಟ್ ಮಾಡಿದ್ದೇವೆ ಸಮಾಧಿಗಳು ಕಟ್ಟಬಾರ್ದಪ್ಪ ನೀವು ಅಂತ. ಅವ್ರು ಕೆಲವರು 3-4 ಜನ ಮಾಡಿದ್ರು. ಅದ್ರ ಮೇಲೆ ನಾವು ನಿರ್ಧಾರ ತಗೊಂಡಿದ್ದೀವಿ ಅವ್ರಿಗೆ ಮನವೊಲಿಸಿ ಸಮಾಧಿ ತೆಗಿಬೇಕಂತೇಳಿ. ಯಾಕಂದರೆ ಸಮಾಧಿ ಕಟ್ತಾ ಹೋದರೆ ಸ್ಮಶಾನಗಳು ಉಳಿಯೋದಿಲ್ಲ, ಮುಂದೆ ಬರುವ ಪೀಳಿಗೆಗೆ ಕಷ್ಟವಾಗುತ್ತೆ ಅಂತ. ಸರ್, ಈಗ ಇಷ್ಟಲಿಂಗ ಇಬ್ಬರು ಮಾಡ್ತಾರೆ, ಅವರು ಇಷ್ಟಲಿಂಗ, ನಿಮ್ದು ಇಷ್ಟಲಿಂಗ. ಈ ಸಂದರ್ಭದಲ್ಲಿ ಕಿಲ್ಲೆ ಬೃಹನ್ಮಠದ ಶಾಂತಮಲ್ಲ ಶಿವಾಚಾರ್ಯ ಸ್ವಾಮೀಜಿ, ಸೋಮವಾರಪೇಟೆ ಹಿರೇಮಠದ ಅಭಿನವ ರಾಚೋಟಿ ವೀರ ಶಿವಾಚಾರ್ಯ ಸ್ವಾಮೀಜಿ, ಮಂಗಳವಾರ ಹಿರೇಮಠದ ವೀರ ಸಂಗಮೇಶ್ವರ ಶಿವಾಚಾರ್ಯ ಮಹಾಸ್ವಾಮೀಜಿ, ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾದ ಜಿಲ್ಲಾಧ್ಯಕ್ಷ ಚಂದ್ರಶೇಖರ್ ಪಾಟೀಲ್ ಮಿರ್ಜಾಪುರ್, ಪ್ರಮುಖರಾದ ಶಿವಾನಂದ ಚುಕ್ಕಿ, ವೀರಯ್ಯ ಸ್ವಾಮಿ ಹಿರೇಮಠ್, ಪ್ರಭು ಶಾಸ್ತ್ರಿ, ಶರಣಯ್ಯ ಸ್ವಾಮಿ ಸುರಭಿ ಸೇರಿದಂತೆ ಇತರರು ಇದ್ದರು. ದೇವರಾಜು ಅರಸು ವಿಶೇಷ ವರ್ಗದಲ್ಲಿ ಬರುವ ಮನೆ ಕೆಲಸ, ವಿಧವೆ, ತರಕಾರಿ ಬೀದಿ ವ್ಯಾಪಾರಿಗಳು, ಅಂಗವಿಕಲರು ಸೇರಿದಂತೆ ಇನ್ನಿತರ
ವರ್ಗದವರು ನಿವೇಶನಕ್ಕಾಗಿ ಸಲ್ಲಿಸಿದ ಅರ್ಜಿಗಳ ಫಲಾನುಭವಿಗಳ ಪಟ್ಟಿಯನ್ನು ಜಿಲ್ಲಾಡಳಿತಕ್ಕೆ ಸಲ್ಲಿಸುವಂತೆ ಒತ್ತಾಯಿಸಿ ರಾಯಚೂರು ಸ್ಲಂ ನಿವಾಸಿಗಳ ಕ್ರಿಯಾ ವೇದಿಕೆ ವತಿಯಿಂದ ಮಹಾನಗರ ಪಾಲಿಕೆ ಆಯುಕ್ತರಿಗೆ ಮನವಿ ಸಲ್ಲಿಸಿದರು. ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಬರುವ ದೇವರಾಜು ಅರಸು ವಿಶೇಷ ವರ್ಗದವರಾದ ಮನೆಗೆಲಸ ಮಾಡುವವರು, ವಿಧವೆಯವರು, ತರಕಾರಿ ಬೀದಿ ವ್ಯಾಪಾರಿಗಳು, ಅಂಗವಿಕಲರು ಮತ್ತು ಇನ್ನಿತರ ವರ್ಗದವರು ಸ್ವಂತ ಮನೆ ಮತ್ತು ವಸತಿ ಇಲ್ಲದೆ ಬಾಡಿಗೆ ಮನೆಗಳಲ್ಲಿ ಬೀದಿ ಬದಿ ಮತ್ತು ಟೆಂಟ್ಗಳಲ್ಲಿ ವಾಸಿಸುತ್ತಿದ್ದಾರೆ. ನಿವೇಶನ ಮತ್ತು ಮನೆ ಖರೀದಿ ಮಾಡಿ ಜೀವನ ಸಾಗಿಸಲು ಆರ್ಥಿಕವಾಗಿ ತೀರಾ ದುರ್ಬಲರಾಗಿದ್ದಾರೆ ಎಂದರು. ಸರ್ಕಾರ ವಿಶೇಷ ವರ್ಗದವರೆಂದು ಗುರುತಿಸಿ ಸರಕಾರಿ ಅಥವಾ ಖಾಸಗಿ ಜಮೀನನ್ನು ಗುರುತಿಸಿ ಖರೀದಿಸಿ ನಿವೇಶನ ಮಂಜೂರಿ ಮಾಡಲು ಆದೇಶಿಸಿ ಸುಮಾರು ವರ್ಷಗಳೇ ಕಳೆದಿವೆ. ಮಹಾನಗರ ಪಾಲಿಕೆಗೆ ಸ್ವಂತ ನಿವೇಶನ ಮತ್ತು ವಸತಿ ಇಲ್ಲದ ವಿಶೇಷ ವರ್ಗದವರು ಸುಮಾರು 1600ಕ್ಕೂ ಮೇಲ್ಪಟ್ಟು ಅರ್ಜಿಗಳನ್ನು ಸಲ್ಲಿಸಿದ್ದಾರೆ. ಮಹಾನಗರ ಪಾಲಿಕೆಯ ಅಧಿಕಾರಿಗಳು ಅರ್ಜಿ ಪರಿಶೀಲಿಸಿ ಜಿಲ್ಲಾಡಳಿತಕ್ಕೆ ಫಲಾನುಭವಿಗಳು ಪಟ್ಟಿ ಸಲ್ಲಿಸದೆ ನಿರ್ಲಕ್ಷ್ಯ ಮಾಡುತ್ತಿದ್ದಾರೆ ಎಂದು ದೂರಿದರು. ರಾಯಚೂರು ಸ್ಲಂ ಕ್ರಿಯಾ ವೇದಿಕೆಗೆ ರಾಯಚೂರು ಸ್ಲಂ ಕ್ರಿಯಾ ವೇದಿಕೆಗೆ ಈ ವಿಚಾರವನ್ನು ಆಯುಕ್ತರು ಗಂಭೀರವಾಗಿ ಪರಿಗಣಿಸಿ ದೇವರಾಜು ಅರಸು ವಿಶೇಷ ವರ್ಗದಲ್ಲಿ ಬರುವ ಮನೆಗೆಲಸ, ವಿಧವೆಯವರು, ತರಕಾರಿ ಬೀದಿ ವ್ಯಾಪಾರಿಗಳು, ಅಂಗವಿಕಲರು ಮತ್ತು ಇನ್ನಿತರ ವರ್ಗದವರು ನಿವೇಶನಕ್ಕಾಗಿ ಸಲ್ಲಿಸಿದ ಅರ್ಜಿಗಳನ್ನು ಶೀಘ್ರದಲ್ಲಿ ಪರಿಶೀಲಿಸಿ ಫಲಾನುಭವಿಗಳ ಪಟ್ಟಿಯನ್ನು ಜಿಲ್ಲಾಡಳಿತಕ್ಕೆ ಕಳುಹಿಸಿಕೊಡಬೇಕೆಂದು ಮನವಿ ಮಾಡಿದರು. ಕೆಲಸ ಮಾಡುವವರಿಗೆ, ವಿಧವೆಯರಿಗೆ, ಅಂಗವಿಕಲರಿಗೆ, ಅಧಿಮಾರಿಗಳಿಗೆ, ವರ್ಗದವರಿಗೆ ಸರ್ಕಾರ ಇವರು ತೀರಾ ಬಡವರು. ಈ ಸಂದರ್ಭದಲ್ಲಿ ಅಧ್ಯಕ್ಷ ಜನಾರ್ದನ್ ಹಳ್ಳಿ ಬೆಂಚಿ, ನೂರ್ ಜಾನ್, ಬಸವರಾಜ್ ಹೊಸೂರ್, ರಾಜಶೇಖರ್, ಮಹೇಶ್, ಜಿ ರಾಜು, ಶರಣಬಸವರೆಡ್ಡಿ, ಜಿ ರಾಜು, ಮಾಧವ್ ರೆಡ್ಡಿ, ಪವನ್, ನಿತಿನ್ ಸೇರಿದಂತೆ ಅನೇಕರು ಇದ್ದರು. ನವರತ್ನ ಯುವಕ ಸಂಘದಿಂದ ಮಾರ್ಚ್ 23ರಂದು ನಗರದ ಹರಿಜನವಾಡ ಸಮುದಾಯ ಭವನದಲ್ಲಿ ಮಹಾನಗರ ಪಾಲಿಕೆಯ ಮಹಾಪೌರರಿಗೆ ಸನ್ಮಾನ ಹಾಗೂ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಪುರಸ್ಕಾರ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಸಂಘದ ಗೌರವಾಧ್ಯಕ್ಷ ಕೆಪಿ ಅನಿಲ್ ಕುಮಾರ್ ಹೇಳಿದರು. ಅವರಿಂದು ನಗರದ ಮಾಧ್ಯಮಗೋಷ್ಠಿಯಲ್ಲಿ ಮಾತನಾಡಿ, ಸಂಘದಿಂದ ಕಳೆದ 24 ವರ್ಷಗಳಿಂದ ಅನೇಕ ಸಮಾಜಮುಖಿ ಕಾರ್ಯಕ್ರಮಗಳನ್ನು ಮಾಡುತ್ತಾ ಬಂದಿದ್ದು, ಮುಖ್ಯವಾಗಿ ಮಾದಿಗ ಸಮಾಜ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹ ನೀಡುತ್ತಾ ಬಂದಿದೆ. 2023-24ನೇ ಸಾಲಿನ SSLC ಇಂದ ಪದವಿವರೆಗಿನ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಪುರಸ್ಕಾರ ನೀಡಲಾಗುತ್ತಿದ್ದು, ಜೊತೆಗೆ ಮಾದಿಗ ಸಮಾಜದ ನರಸಮ್ಮ ನರಸಿಂಹಲು ಮಾಳಗಿರಿ ಅವರು ಮಹಾನಗರ ಪಾಲಿಕೆಯ ಮಹಾಪೌರರಾದ ಹಿನ್ನೆಲೆಯಲ್ಲಿ ಅವರಿಗೆ ಸನ್ಮಾನಿಸಲಾಗುವುದು ಎಂದು ತಿಳಿಸಿದರು. ಪುರಸ್ಕಾರಕ್ಕೆ ಅರ್ಜಿ ಸಲ್ಲಿಸುವ ವಿದ್ಯಾರ್ಥಿಗಳು ಮಾರ್ಚ್ 18ರೊಳಗಾಗಿ ತಮ್ಮ ಮಾಹಿತಿಯ ಜೊತೆಗೆ ಬಯೋಡೇಟಾ, ಜಾತಿ ಪ್ರಮಾಣ ಪತ್ರ, ಅಂಕಪಟ್ಟಿ, ಭಾವಚಿತ್ರಗಳನ್ನು ಹರಿಜನವಾಡದ ನೂತನ ಗ್ರಂಥಾಲಯದಲ್ಲಿ ಸಲ್ಲಿಸಬಹುದಾಗಿದೆ. ಅದರಲ್ಲಿ ಬಹಳ ಮುಖ್ಯವಾಗಿ ಮಾದಿಗ ಸಮಾಜದ ವಿದ್ಯಾರ್ಥಿಗಳಿಗೆ ಒಂದು 24 ವರ್ಷಗಳಿಂದ ಸತತವಾಗಿ SSLCಯಿಂದ ಪದವಿವರೆಗಿನ ಬೇರೆ ಬೇರೆ ಕೋರ್ಸ್ಗಳಲ್ಲಿ ಅತಿ ಹೆಚ್ಚು ಅಂಕಗಳನ್ನು ಪಡೆದು ತೇರ್ಗಡೆ ಹೊಂದಿದಂಥ ವಿದ್ಯಾರ್ಥಿನಿಯರಿಗೆ ನಗರ ಮಟ್ಟದಲ್ಲಿರುವಂಥ ಮಾದಿಗ ಸಮಾಜದ ವಿದ್ಯಾರ್ಥಿನಿಯರಿಗೆ ಒಂದು ಪುರಸ್ಕಾರ ಸಮಾರಂಭವನ್ನು ಪ್ರತಿ ವರ್ಷ ಏರ್ಪಡಿಸ್ತಾ ಇದ್ದೀವಿ. ಅದೇ ರೀತಿಯಾಗಿ ಈ ವರ್ಷ 23/3/2025 ಭಾನುವಾರ ಅರ್ಜನವಾಡದ ಒಂದು ಸಮುದಾಯ ಭವನದ ಆವರಣದಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಈ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಈ ಸಲ ರಾಯಚೂರು ಮಹಾನಗರದ ಒಂದು ಮಹಾಪೌರರಾಗಿ ನೇಮಕವಾಗಿರುವಂಥ ನಮ್ಮ ಸಮಾಜದ ಶ್ರೀಮತಿ ನರಸಿಂಹ ಮಾಳಗಿರಿ ಇವರನ್ನು ಸನ್ಮಾನಿಸುವಂಥ ಒಂದು ಕಾರ್ಯಕ್ರಮವನ್ನು ಕೂಡ ಇದೇ ವೇದಿಕೆಯಲ್ಲಿ ನಾವು ಮಾಡ್ತಾ ಇದ್ದೀವಿ. ಈ ಒಂದು ಸಮಾರಂಭದಲ್ಲಿ ಪುರಸ್ಕಾರಗೊಳ್ಳುವಂಥ ವಿದ್ಯಾರ್ಥಿನಿಯರು ಇದೇ 18ನೇ ತಾರೀಕು ಒಳಗಡೆ ತಮ್ಮ ಅಂಕಪಟ್ಟಿ,
ಜಾತಿ ಪ್ರಮಾಣ ಪತ್ರ ಮತ್ತು ಬಯೋಡಾಟದೊಂದಿಗೆ 2 ಫೋಟೋಗಳನ್ನು ತೆಗೆದುಕೊಂಡು 18ನೇ ತಾರೀಕು ಒಳಗಡೆ ಅರ್ಜನವಾಡದ ನೂತನ ಗ್ರಂಥಾಲಯದಲ್ಲಿ ತಮ್ಮ ಅರ್ಜಿಗಳನ್ನ ಸಲ್ಲಿಸಬೇಕು ಅನ್ನುವಂಥ ಒಂದು ವಿಚಾರವನ್ನು ಈ ಗೋಷ್ಠಿ ಮೂಲಕ ವಿನಂತಿಸ್ತೀವಿ. ಮತ್ತು ಈ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರ ಸಹಕಾರ ಇರಲಿ ಅನ್ನುವಂಥ ಒಂದು ವಿನಂತಿಯನ್ನು ಕೂಡ ಈ ಗೋಷ್ಠಿ ಮೂಲಕ. ಹೆಚ್ಚಿನ ಮಾಹಿತಿಗಾಗಿ 7975322135 ಅಥವಾ 9972228368 ಅಥವಾ 9902422525 ಸಂಖ್ಯೆಗೆ ಸಂಪರ್ಕಿಸಬಹುದಾಗಿದೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಸಂಘದ ಅಧ್ಯಕ್ಷ ಶರಣಪ್ಪ, ಪ್ರಮುಖರಾದ ಚಂದ್ರು ಭಂಡಾರಿ, ಆರ್ ಆಂಜನೇಯ, ಜನಾರ್ದನ್ ಹಳ್ಳಿಬೆಂಚಿ, ವೆಂಕಟೇಶ್, ಹುಲಿಗೆಪ್ಪ, ಪವನ್ ಕುಮಾರ್ ಸೇರಿದಂತೆ ಇತರರು ಇದ್ದರು. ಬಿಸಿಲಿನಲ್ಲಿ ವ್ಯಾಪಾರ ಮಾಡಿಕೊಂಡು ಜೀವನ ನಡೆಸುತ್ತಿರುವ ವೃದ್ಧ ವ್ಯಾಪಾರಿಗಳಿಗೆ ಸಂಸ್ಕೃತಿ ಎಜುಕೇಶನಲ್ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಛತ್ರಿಯನ್ನು ವಿತರಿಸಲಾಯಿತು. ರಸ್ತೆ ಬದಿಯಲ್ಲಿ ಬಿಸಿಲಿನಲ್ಲಿ ಕೆಲಸ ಮಾಡುತ್ತಿರುವ ಚಪ್ಪಲಿ ಹೊಲಿಯುವ ಕಾಯಕದಲ್ಲಿ ನಿರತರಾದ ರಾಮಚಂದ್ರಪ್ಪ ಎನ್ನುವ ವೃದ್ಧನಿಗೆ ಛತ್ರಿಯನ್ನು ವಿತರಿಸಲಾಯಿತು. ನಗರದಲ್ಲಿ ಬಿಸಿಲಿನ ತಾಪ ಹೆಚ್ಚಿರುವುದರಿಂದ ನೆರಳಿನಲ್ಲಿ ತನ್ನ ಕಾಯಕವನ್ನು ಮುಂದುವರಿಸಲು ಅನುವು ಮಾಡಿಕೊಟ್ಟ ಸಂಸ್ಕೃತಿ ಎಜುಕೇಶನಲ್ ಚಾರಿಟೇಬಲ್ ಟ್ರಸ್ಟ್ ಅವರ ಕಾರ್ಯಕ್ಕೆ ವ್ಯಾಪಾರಿಗಳು ಶ್ಲಾಘಿಸಿದರು. ಈ ಸಂದರ್ಭದಲ್ಲಿ ಸಂಸ್ಕೃತಿ ಎಜುಕೇಶನಲ್ ಆ್ಯಂಡ್ ಚಾರಿಟೇಬಲ್ ಟ್ರಸ್ಟ್ ಪದಾಧಿಕಾರಿಗಳಾದ ಮರೆಪ್ಪ ನಾಯಕ್, ವಿಜಯಲಕ್ಷ್ಮಿ ತಾರಾನಾಥ್, ವಿಜಯರಾಜ್ ಅನ್ನಪೂರ್ಣ, ಮಡಿವಾಳಪ್ಪ ಇತರರು ಉಪಸ್ಥಿತರಿದ್ದರು. ನಗರದ ವಾರ್ಡ್ ನಂಬರ್ 2ರಲ್ಲಿ ಆಶಾಪುರ ರಸ್ತೆಯಲ್ಲಿ ರಸ್ತೆ ಅಗಲೀಕರಣಕ್ಕೆ ಕಟ್ಟಡ ನೆರವಿಗೆ ಗುರುತು ಮಾಡಿದ್ದು, ಆದರೆ ರಸ್ತೆ ಮಧ್ಯದಲ್ಲಿ ಅವೈಜ್ಞಾನಿಕ ಕಾಲುವೆಗಳನ್ನು ನಿರ್ಮಾಣ ಮಾಡಿ ನಿಯಮ ಉಲ್ಲಂಘನೆ ಮಾಡಿದ ಲೋಕೋಪಯೋಗಿ ಇಲಾಖೆಯ ಎಇಇ ಹಾಗೂ ಜೆಇ ಮತ್ತು ಮಹಾನಗರ ಪಾಲಿಕೆ ಅಧಿಕಾರಿಗಳ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಬೇಕು ಎಂದು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ವತಿಯಿಂದ ಮಹಾನಗರ ಪಾಲಿಕೆ ಆಯುಕ್ತರಿಗೆ ಮನವಿ ಸಲ್ಲಿಸಿದರು. ಆಶಾಪುರ ರಸ್ತೆಯನ್ನು ಅಗಲೀಕರಣ ಮಾಡಲು 80 ಅಡಿಗೆ ಗುರುತಿಸಿ ಮಹಾನಗರ ಪಾಲಿಕೆ ಅಧಿಕಾರಿಗಳು ಕಟ್ಟಡಗಳ ತೆರವುಗೊಳಿಸಲು ಗುರುತು ಮಾಡಿದ್ದಾರೆ. ಆದರೆ ಕಟ್ಟಡಗಳನ್ನು ತೆರವು ಮಾಡದೆ ನಿಯಮಗಳನ್ನು ಉಲ್ಲಂಘನೆ ಮಾಡಿ ಸ್ಥಳೀಯ ಜನಪ್ರತಿನಿಧಿಗಳ ಒತ್ತಡಕ್ಕೆ ಮಣಿದು ರಸ್ತೆ ಮಧ್ಯದಲ್ಲಿ ಚರಂಡಿ ಕಾಲುವೆಯನ್ನು ನಿರ್ಮಾಣ ಮಾಡುತ್ತಿದ್ದಾರೆ ಎಂದು ದೂರಿದರು. ಈ ರಸ್ತೆಯಲ್ಲಿ ಹೆಚ್ಚಾಗಿ ವಾಹನಗಳು ಸಂಚಾರ ಇದ್ದು ಮಧ್ಯದಲ್ಲಿ ಚರಂಡಿ ಮಾಡಿದರೆ ಜೀವ ಹಾನಿಯಾಗುವ ಸಂಭವವಿದೆ. ಕಾಮಗಾರಿ ನಿರ್ವಹಿಸುತ್ತಿರುವ ಲೋಕೋಪಯೋಗಿ ಎಇಇ ಮತ್ತು ಜೆಇಗೆ ಮಾಹಿತಿ ನೀಡಿದರೂ ನಿರ್ಲಕ್ಷ್ಯ ವಹಿಸಿದ್ದಾರೆ ಎಂದು ಆಪಾದಿಸಿದರು. ಪಾದಚಾರಿ ರಸ್ತೆ ಇಲ್ಲದೆ ರಸ್ತೆಯಲ್ಲಿ ನಡೆದುಕೊಂಡು ಹೋಗುವ ಸ್ಥಿತಿ ಇದೆ. ಕೂಡಲೇ ಅವೈಜ್ಞಾನಿಕವಾಗಿ ನಡೆಸುತ್ತಿರುವ ಕಾಮಗಾರಿ ನಿಲ್ಲಿಸಬೇಕು. ನಿಯಮ ಉಲ್ಲಂಘನೆ ಮಾಡಿದ ಅಧಿಕಾರಿಗಳ ವಿರುದ್ಧ ಕ್ರಮ ವಹಿಸಬೇಕು. ಕಟ್ಟಡ ತೆರವುಗೊಳಿಸಿ ಕಾಮಗಾರಿ ಆರಂಭಿಸಬೇಕೆಂದು ಒತ್ತಾಯಿಸಿದರು. ನಗರದಲ್ಲಿ ವಾರ್ಡ್ ನಂಬರ್ 2ರಲ್ಲಿ ಬರುವ ಆಶಾಪುರ ರಸ್ತೆಯಲ್ಲಿ ಬರುವ 80 ಫೀಟ್ ಮುಖ್ಯ ರಸ್ತೆ ಸಾರ್ವಜನಿಕ ಅಗಲೀಕರಣ ಮಾಡಿ ಸರ್ಕಾರದಿಂದ ಅನುದಾನ ಮಂಜೂರಾಗಿರುತ್ತದೆ. ಮೊದಲನೇ ಹಂತವಾಗಿ ಮುಖ್ಯ ರಸ್ತೆ ಅಗಲೀಕರಣಗೊಂಡು ನಿರ್ಮಾಣ ಮಾಡಿದ ಕಟ್ಟಡ ತೆರವುಗೊಳಿಸಲು ಮಹಾನಗರ ಪಾಲಿಕೆಯಿಂದ ಗುರುತು ಬಣ್ಣದಿಂದ ಗುರುತು ಹಾಕಿದ್ದು, ಆದರೆ ಸದರಿ ಕಟ್ಟಡವನ್ನು ತೆರವುಗೊಳಿಸದೆ ಕಾನೂನು ನಿಯಮಗಳನ್ನು ಉಲ್ಲಂಘನೆ ಮಾಡುತ್ತಾರೆ. ಮನಸ್ಸು ಇಚ್ಛೆಯಿಂದ ಸ್ಥಳೀಯ ಪ್ರತಿನಿಧಿಗಳ ಒತ್ತಡಕ್ಕೆ ಮಣಿದು ರಸ್ತೆಯ ಮಧ್ಯದಲ್ಲಿ ಡ್ರೈನೇಜ್ಗಳು ಅವೈಜ್ಞಾನಿಕವಾಗಿ ನಿರ್ಮಾಣ ಮಾಡಿರುತ್ತಾರೆ. ಈ ರಸ್ತೆಯ ಬೃಹತ್ ಆಕಾರದ ಟಿಪ್ಪರ್ಗಳು, ಲಾರಿಗಳು ಮತ್ತು ಶಾಲೆಯ ವಾಹನ ಇದೇ ರಸ್ತೆಯ ಮೂಲಕ ಸಂಚರಿಸುವುದರಿಂದ ಈ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷ ತಿಮ್ಮಪ್ಪ ಸ್ವಾಮಿ, ಕಾರ್ಯಾಧ್ಯಕ್ಷ ನರಸಿಂಹಲು ಕಮಲಾಪುರ್, ಪ್ರಕಾಶ್ ಕುಮಾರ್, ಸತೀಶ್ ಕುಮಾರ್, ಸಿದ್ದಪ್ಪ, ಕುರುಮಯ್ಯ ಕಡಗೋಲ್, ಆಂಜನೇಯ ಕುರುಬದೊಡ್ಡಿ ಸೇರಿದಂತೆ ಅನೇಕರು ಇದ್ದರು. ಶಾಖವಾದಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿ ಸಿದ್ದಮ್ಮ ಗಂಡ ಆಂಜನೇಯ ಇವರನ್ನು ಅವಿಶ್ವಾಸ ಮತಗಳಿಂದ ಆಯ್ಕೆ ಮಾಡಲಾಯಿತು. ಅಧ್ಯಕ್ಷ ಸ್ಥಾನಕ್ಕೆ ಆಯ್ಕೆಗೆ ಸದಸ್ಯರು ಗೈರಾಗಿರುವ ಹಿನ್ನೆಲೆಯಲ್ಲಿ ಸಹಾಯಕ ಆಯುಕ್ತ ಗಜಾನನ ಬಾಲೆ ನೇತೃತ್ವದಲ್ಲಿ ಆಯ್ಕೆ ಮಾಡಲಾಯಿತು.
ಈ ಸಂದರ್ಭದಲ್ಲಿ ಸಹಾಯಕ ಆಯುಕ್ತ ಗಜಾನನ ಬಾಲೆ, ಯರಮರಸ್ ನಗರಸಭೆ ಮಾಜಿ ಸದಸ್ಯ ಶಂಶಾಲಂ, ಗ್ರಾಮದ ಮುಖಂಡರು ಸೇರಿದಂತೆ ಅನೇಕರು ಇದ್ದರು. ಪಕ್ಷಿಗಳು ಉಳಿದರೆ ಪರಿಸರ ಉಳಿಯುತ್ತದೆ. ಜೊತೆಗೆ ಪರಿಸರದಿಂದ ಮಾನವ ಮತ್ತು ಪ್ರಾಣಿ ಪಕ್ಷಿಗಳ ಉಸಿರಾಗಿದೆ. ಪರಿಸರ ಉಳಿಯುವುದಾಗಿ ನಾವು ನೀವೆಲ್ಲರೂ ಪ್ರಯತ್ನಿಸಬೇಕು. ಬೇಸಿಗೆ ಕಾಲ ಇರುವುದರಿಂದ ಪಕ್ಷಿಗಳಿಗೆ ನೀರು ಉಳಿಸುವ ಕೆಲಸ ಮಾಡುವುದು ನಿಮ್ಮೆಲ್ಲರ ಕರ್ತವ್ಯವಾಗಿದೆ ಎಂದು ವಲಯ ಅರಣ್ಯ ಅಧಿಕಾರಿಗಳಾದ ರಾಜೇಶ್ ನಾಯಕ್ ಮಾತನಾಡಿದರು. ಅವರಿಂದು ರಾಯಚೂರು ನಗರದ ಕೃಷ್ಣಗಿರಿ ಬಡಾವಣೆಯಲ್ಲಿ ಕಲಾ ಸಂಕುಲ ಸಂಸ್ಥೆ, ಗ್ರೀನ್ ರಾಯಚೂರು ಅರಣ್ಯ ಇಲಾಖೆ ಮತ್ತು ಕೃಷ್ಣಗಿರಿ ಬಡಾವಣೆಯ ನಿವಾಸಿಗಳ ಕ್ಷೇಮಾಭಿವೃದ್ಧಿ ಸಂಘ ಸಹಯೋಗದಲ್ಲಿ ಹಮ್ಮಿಕೊಂಡಿದ್ದ ಪಕ್ಷಿಗಳ ಉಳಿವಿಗಾಗಿ ಮತ್ತು ಪರಿಸರ ಸಂರಕ್ಷಣೆಗಾಗಿ ಅಭಿಯಾನ ಕಾರ್ಯಕ್ರಮದಲ್ಲಿ ಸನ್ಮಾನ ಸ್ವೀಕರಿಸಿ ಮಾತನಾಡಿದರು. ಅಂದರೆ ಫೀಡರ್ ವಿತರಣಾ ಕಾರ್ಯಕ್ರಮಕ್ಕೆ ನನ್ನನ್ನು ಆಹ್ವಾನಿಸಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿಕ್ಕೆ ನೀರು ಸಿಗ್ತಾ ಇಲ್ಲ. ಅಂದರೆ ಅಂತರ್ಜಲ ಮಟ್ಟ ಕೆಳಗಡೆ ಹೋಗಿದೆ. ಇಂಥ ಒಂದು ಸಂದರ್ಭದಲ್ಲಿ ಮೇಲುಗಡೆ ನೀರು ಅಂದರೆ ಈಗ ಬೇಸಿಗೆಯಲ್ಲಿ ಆಲ್ಮೋಸ್ಟ್ ಆಲ್ ಫೆಬ್ರವರಿಯಿಂದ ಮೇ ತನಕ ಅಂದರೆ ನೋಡಲಿಕ್ಕೆ ನಮಗೆ ನೀರು ಎಲ್ಲೇ ಒಂದು ಕೆರೆಯಲ್ಲಾಗಲಿ ಸಣ್ಣ ಸಣ್ಣ ಗುಂಡಿಯಲ್ಲಾಗಲಿ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ಅಂದರೆ ಅಂಥ ನೀರು ಸಿಕ್ಕರೆ ಈ ಪ್ರಾಣಿ ಪಕ್ಷಿಗಳಿಗೆಲ್ಲ ಕುಡ್ಲಿಕ್ಕೆ ಅನುಕೂಲ ಆಗ್ತಿತ್ತು. ಬಟ್ ಈಗಿನ ಪರಿಸ್ಥಿತಿಯಲ್ಲಿ ಆ ನೀರು ಬತ್ತಿ ಹೋಗ್ತದೆ ಆಲ್ಮೋಸ್ಟ್ ಫೆಬ್ರವರಿಗೆ. ಅಂಥ ಟೈಮ್ನಲ್ಲಿ ಪಕ್ಷಿಗಳು, ನಮ್ಮ ಮನುಷ್ಯರಾದ್ರೆ ನಾವು ನೀರು ಕೇಳ್ತೀವಿ, ನಮ್ಗೆ ನೀರು ಬೇಕಂತಂದ್ರೆ ಯಾರಾದ್ರೂ ನೀರು ಕೊಡ್ತಾರೆ ಅಥವಾ ಹಣ ಕೊಟ್ಟಾದ್ರೂ ನೀರು ತಗೊಳ್ತೀವಿ. ಬಟ್ ಪಕ್ಷಿಗಳಿಗೆ ಆ ಥರ ಆಗ್ಲಿಕ್ಕೆ ಸಾಧ್ಯ ಇಲ್ಲಲ್ಲ, ಅದಕ್ಕೆ ಮಾತು ಬರೋದಿಲ್ಲ. ಬಟ್ ಎಲ್ಲೋ ಒಂದು ಕಡೆ ನೀರು ಹುಡ್ಕೊಂಡು ಹೋಗ್ತಾ ಇರ್ತದೆ. ಅಂಥದ್ರಲ್ಲಿ ನಮ್ಮ ಸುತ್ತಮುತ್ತ ಗುಡ್ಡ ಇದೆ ಮತ್ತು ಬೇರೆ ಕಡೆ ಎಲ್ಲಿ ಪ್ರದೇಶ ಇದ್ರೂ ನಮ್ಗೆ ಸಾಧ್ಯವಾಗೋದೇನೆಂದರೆ ನಾವೇನು ನೀರು ಕುಡಿತಿದ್ದೇವೆ, ನಾವೇನು ಊಟ ಮಾಡ್ತಿದ್ದೇವೆ, ಅದೇ ರೀತಿಯಲ್ಲಿ ಪ್ರಾಣಿ ಪಕ್ಷಿಗಳಿಗೂ ಸಹ ಆ ಥರದ ಆಹಾರ ಮತ್ತು ನೀರಿನ ಅಗತ್ಯತೆ ಇರ್ತದೆ. ಆ ಒಂದು ಕಾರಣದಿಂದ ನಾವೆಲ್ಲರೂ ಮನುಷ್ಯ ಕುಲದಲ್ಲಿ ನಾವೇನು ಹುಟ್ಟಿರ್ತಕ್ಕಂಥ ನಾವೆಲ್ಲರೂ ನಮಗೆ ಎಷ್ಟು ಬುದ್ಧಿ ಇದೆ ಅಷ್ಟು ಬುದ್ಧಿ ಅವರಿಗಿದೆ. ಪ್ರಾಣಿ ಪಕ್ಷಿಗಳಿಗೆ ನಮಗಿಂತ ಜಾಸ್ತಿ ಬುದ್ಧಿ ಇದೆ. ಬಟ್ ಅವುಗಳ ರಕ್ಷಣೆ ಮಾಡೋದು ನಮ್ಮೆಲ್ಲರ ಕರ್ತವ್ಯ. ಹಾಗಾಗಿ ನಾವು ಈ ಬೇಸಿಗೆ ಸ್ಟಾರ್ಟ್ ಆಗಿದೆ, ಪ್ರತಿಯೊಬ್ಬರು ಈಗ ನಮ್ಮ ಸಲಾವುದ್ದೀನ್ ಭಾಯಿ ಅವರು ಅಂದರೆ ಫ್ರೀಯಾಗಿ ಅಂದರೆ ಪ್ರತಿ ವರ್ಷನೂ ಅವರು ನಾನು ಮಾನ್ಯದಲ್ಲಿರುವಾಗ 3.5 ವರ್ಷ ಆಯಿತು, ಅಲ್ಲಿನೂ ಇಂಥ ಕಾರ್ಯಕ್ರಮಗಳು ಮಾಡ್ತಾ ಇದ್ದೀವಿ. ಉಚಿತವಾಗಿ ಫೀಡರ್ ಸಹ ಕೊಡ್ತಾ ಇದ್ರು. ಇಲ್ಲಿ ಆ ಒಂದು ಮಾನವಿಲಿಂದ ರಾಯಚೂರಿಗೆ ಶಿಫ್ಟ್ ಮಾಡಿದ್ದಾರೆ. ಈ ಒಂದು ಫೀಡರ್ಗಳನ್ನು ಉಪಯೋಗಿಸಿಕೊಂಡು ತಮ್ಮ ಮನೆ ಮುಂದುಗಡೆ ಹಾಕಿ ದಿನ. ಈ ಕಾರ್ಯಕ್ರಮದಲ್ಲಿ ಪಕ್ಷಿಗಳಿಗಾಗಿ ಫೀಡರ್ಗಳನ್ನು ಮಾನವೀಯ ಸಲಾವುದ್ದೀನ್ ಉಚಿತವಾಗಿ ಎಲ್ಲರಿಗೆ ವಿತರಣೆ ಮಾಡಿದರು. ಗ್ರೀನ್ ರಾಯಚೂರಿನಿಂದ ಸಸಿಗಳನ್ನು ಮತ್ತು ಬಟ್ಟೆಯ ಕೈಚೀಲಗಳನ್ನು ನೀಡಿದರು. ಅತಿ ಹೆಚ್ಚು ಬಿಸಿಲಿರ್ತದೆ, ಮನುಷ್ಯರಿಗೆ ಹಾಹಾಕಾರ ಬರ್ತದೆ. ಮನುಷ್ಯನಿಗೆ ನೀರಿನ ಅವಶ್ಯಕತೆ ಇದ್ರೆ 200ರಿಂದ 2000 ಅಡಿ ಒಳಗಿಂದ ನಾವು ಬೋರ್ ಹಾಕಿ ನೀರು ತಗೊಂತೀವಿ. ಸಾರಿ ಹೇಳ್ದಂಗೆ ನೀರು ದುಡ್ಡು ಕೊಟ್ಟು ತಗೊಂತೀವಿ, ಕೇಳಿ ಆದ್ರೂ ತಗೊಳ್ತೀವಿ. ಆದ್ರೆ ಪಕ್ಷಿಗಳು ಯಾರಿಗೆ ಕೇಳೋದಿಲ್ಲ, ನರಳಿ ಸಾಯ್ತಾವ. ಆ ಕಾರಣಕ್ಕೆ ಅದನ್ನ ತಿಳ್ಕೊಂಡು ನಾವು ಮಾಡಬೇಕು. ಕಳೆದ ಒಂದು 13 ವರ್ಷಗಳ ಹಿಂದೆ ನಾನು ಒಂದು ಹೊಸ ಮನೆ ನಿರ್ಮಾಣ ಮಾಡಿದ್ದೆ. ಆ ಮನೆಗೆ POP ಮಾಡಿದಾಗ ಆ POPಯಲ್ಲಿ 2 ಗುಬ್ಬಚ್ಚಿಗಳು ಬಂದು ಮೊಟ್ಟೆ ಇಟ್ಟು ಮರಿ ಮಾಡಿದ್ವು. ಆ 2 ಮರಿಗಳು ಇದ್ದ ಸಲಾಗಿ ನಾನು ಎಲ್ಲ ಲೈಟ್ಗಳು ಹಾಕಿ ಅದೊಂದು ಲೈಟ್ ಹಾಕಿರ್ಲಿಲ್ಲ. ನಾನು ಮನೆ ಓಪನಿಂಗ್ ಆದ್ಮೇಲೆ ಆ ಗುಬ್ಬಚ್ಚಿಗಳು ದೊಡ್ಡವಾಗಿ ಹೊರಗಡೆ ಬಂದವು. ಅದು ಹೆಂಗಂತಂದ್ರೆ ಫಸ್ಟಿಗೆ ಮೊಟ್ಟೆ ಇಟ್ಟು 10 ದಿವಸದ ನಂತರ ಮರಿ 10ರಿಂದ 14 ದಿವಸದೊಳಗ 14 ದಿವಸದ ಮೇಲೆ ಗೂಡು ಬಿಟ್ಟು ಹೊರಗಡೆ ಬಂದ್ಬಿಡ್ತಾವ. ಆ ಗುಬ್ಬಚ್ಚಿಗಳು ಹೊರಗೆ ಬಂದ ತಕ್ಷಣ ನಾನು ಕದ ಹಾಕ್ಬಿಟ್ಟೆ, ವಿಂಡೋ ಬಂದ್ ಮಾಡ್ಬಿಟ್ಟೆ. ಆ ಪಕ್ಷಿಗಳು ಬಂದು ಕಿಟಕಿ ಮೇಲೆ ಕುಂತು ಒಳಗೆ ಬರ್ಲಿಕ್ಕೆ ಟ್ರೈ ಮಾಡಿ ಮತ್ತೆ ಓಡಿಸ್ತಿದ್ದೆ ನಾನು. ಹಿಂಗೆ ಮತ್ತೆ ಬರ್ತಿದ್ದು, ಮತ್ತೆ ಕುಂದಿದ್ದು, ಮತ್ತೆ ಸಾಯಂಕಾಲ 7 ಗಂಟೆ ತನಕ ಓಡಿಸಿದ್ರು ಬಂದು ಕಿಟಕಿ ಟಕ ಹೊಡಕತ್ತಿದ್ದು, ಒಳಗೆ ಬರ್ಲಿಕ್ಕೆ ಪ್ರಯತ್ನ ಮಾಡಿದೆ. ಆದ್ರೂ ಓಡಿಸಿದೆ ನಾನು. ರಾತ್ರಿಗೆ ನಾನು ಸ್ವಲ್ಪ ಮನಸ್ಸಿಗೆ ಬೇಜಾರಾಯ್ತು. ಆ ಪಕ್ಷಿಗಳು ನಾನು ಕಡಿತಿದ್ದಿಲ್ಲ, ಬಡಿತಿದ್ದಿಲ್ಲ. ನನ್ನ ಮನೆಯಿಂದ ಯಾಕೆ ಹೊರಗಡೆ ಹಾಕಿದ್ದೇನಪ್ಪ ನಾನು ಬಂತು. ಆದ್ರೆ ಪಕ್ಷಿಗಳಿಗೆ ಹೊರಗೆ ಹಾಕೋ ಉದ್ದೇಶ ನನಗೆ ಮನೆಯಿಂದ ಇದಿರ್ಲಿಲ್ಲ. ಯಾಕಂದ್ರೆ ಮನೆ ಗಲೀಜ್ ಮಾಡ್ತಾವ, ಅದು ಮಾಡ್ತಾವ ಅಂತ ಹೇಳಿ. ಯಾಕಂದ್ರೆ ಇದು ಬಿಸಿಲು ನಾಡು, ಸತತವಾಗಿ 24 ತಾಸುಗಳು ನಮ್ಮ ಮನೆಯಲ್ಲಿ ಫ್ಯಾನ್ ನಡೀತಾವ. ಡಿಸೆಂಬರ್ ತಿಂಗಳಿನಲ್ಲಿ ಸಹ ನಾವು ಫ್ಯಾನ್ ಹಾಕ್ತೀವಿ. ಒಂದ್ ವೇಳೆ ಫ್ಯಾನಿಗೆ ತಾಗಿದ್ರೆ ಸಾಯ್ತು. ಯಾಕಂದ್ರೆ ಮನೆ ಓಪನಿಂಗ್ ಮಾಡಿದ್ದಿಲ್ಲ ಅವಾಗಿದ್ದು. ಓಕೆ, ಅವಾಗ ನಾನು ಬಹಳ ಬೇಜಾರಾಯ್ತು. ನಾನು ಸಿವಿಲ್ ಕಾಂಟ್ರಾಕ್ಟರ್ ಕ್ಲಾಸ್ 1. ಅದ್ರ ಸಲುವಾಗಿ ನಾನು ಹೊಸ ಮನೆ ನಿರ್ಮಾಣ ಮಾಡಿದೆ. PVC ಪೈಪ್ ಇತ್ತು. ಒಂದು ಪ್ಲಾನ್ ಮಾಡಿ ಏನ್ ಮಾಡ್ಬಿಟ್ಟು ಅದಕ್ಕೆ 3 ರಂಧ್ರಗಳನ್ನು ಕರೆದು ಒಂದು ಛತ್ತಕ್ಕೆ ನೇತಾಗಿದೆ. ಆದ್ರೆ ಗುಬ್ಬಚ್ಚಿಗಳು ಬಂದು ಕಿಟಕಿ ಮೇಲೆನೆ ಕೂಡ್ತಿದ್ದು, ಒಳಗೆ ಹೋಗ್ಲಿಕ್ಕೆ ಪ್ರಯತ್ನ ಮಾಡ್ತಾ ಅಲ್ಲಿ ಹೋಗ್ತಾ ಇರ್ಲಿಲ್ಲ. ಏನ್ ಮಾಡ್ಬೇಕಪ್ಪ ಅಂತ ಗೊತ್ತಾಗ್ಲಿಲ್ಲ ನನಗೆ ಮತ್ತೆ. ಯಾಕಂದ್ರೆ ನಾನು ಮೂಲತಃ ಎಲ್ಲ ಹೋಗಿ ಸ್ವತಂತ್ರವಾಗಿ ಸ್ವಇಚ್ಛೆಯಿಂದ ಬರ್ತಾ. ಈ ಸಮಾರಂಭದಲ್ಲಿ ಜಿಲ್ಲಾ ಕಾರಾಗೃಹದ ಜಿಲ್ಲಾ ಅಧೀಕ್ಷಕರಾದ ಶ್ರೀಮತಿ ಅನಿತಾ ಹಿರೇಮನಿ ಮಾತನಾಡಿ, ಕಾರಾಗೃಹ ಮತ್ತು ವಸತಿ ಗೃಹಗಳಲ್ಲಿ ಪರಿಸರ ಜಾಗೃತಿ ಮೂಡಿಸುವ ಕೆಲಸಗಳನ್ನು ಮುಂದಿನ ದಿನಗಳಲ್ಲಿ ಮಾಡುವುದಾಗಿ ಹೇಳಿದರು. 3 ಚಿರತೆಗಳ ನಡೆದ ವಲಯ ಅರಣ್ಯ ಅಧಿಕಾರಿ
3 ಚಿರತೆಗಳು ಹಿಡಿದ ವಲಯ ಅರಣ್ಯ ಅಧಿಕಾರಿ ರಾಜೇಶ್ ನಾಯಕ್, ಗ್ರೀನ್ ರಾಯಚೂರು ಅಧ್ಯಕ್ಷರಾದ ಸರಸ್ವತಿ ಕಿಲಕಿಲೆ ಮತ್ತು ಪಕ್ಷಿ ಪ್ರೇಮಿ ಸಲಾವುದ್ದೀನ್ ಮಾನ್ವಿ, ಜಿಲ್ಲಾ ಕಾರಾಗೃಹದ ಜಿಲ್ಲಾ ಅಧ್ಯಕ್ಷರಾದ ಶ್ರೀಮತಿ ಅನಿತಾ ಹಿರೇಮನಿ ಇವರನ್ನು ಸನ್ಮಾನಿಸಿ ಗೌರವಿಸಲಾಯಿತು. ಸಂಪೂರ್ಣ ಪ್ಲಾಸ್ಟಿಕ್ ನಿಷೇಧ ಮತ್ತು ಮನೆಗೊಂದು ಗಿಡಗಳನ್ನು ನೆಟ್ಟು ಪರಿಸರ ಉಳಿಸಿ ಎಂದು ಗ್ರೀನ್ ರಾಯಚೂರು ಅಧ್ಯಕ್ಷರಾದ ಸರಸ್ವತಿ ಮಾತನಾಡಿದರು. ವೇದಿಕೆ ಮೇಲೆ ಕಲಾ ಸಂಕುಲ ಸಂಸ್ಥೆಯ ಅಧ್ಯಕ್ಷರಾದ ರೇಖಾ ಬಡಿಗೇರ್ ಮತ್ತು ಕೃಷ್ಣಗಿರಿ ಬಡಾವಣೆಯ ನಿವಾಸಿಗಳ ಕ್ಷೇಮಾಭಿವೃದ್ಧಿ ಅಧ್ಯಕ್ಷರಾದ ಹನುಮಂತರಾಯ ಕಾಕರ್ಗಲ್ ಅತಿಥಿಗಳಾಗಿ ಇದ್ದರು. ಮಾರುತಿ ಬಡಿಗೇರ್ ಕಾರ್ಯಕ್ರಮ ನಿರೂಪಣೆ ಮಾಡಿದರು. ಅಚ್ಚುಕಟ್ಟಾದ ಕಾರ್ಯಕ್ರಮ ಇದಾಗಿತ್ತು. ಸಪ್ತಸ್ವರ ಸಿಂಗಿಂಗ್ ಸ್ಟುಡಿಯೋದವರು ಪರಿಸರಕ್ಕೆ ಸಂಬಂಧಪಟ್ಟಂತೆ ಹಲವಾರು ಮಧುರ ಗೀತೆಗಳನ್ನು ಹಾಡಿದರು. ಬಡಾವಣೆಯ ಕೋಶಾಧ್ಯಕ್ಷರಾದ ಶೋಭಾ ಯಾದವ್, ಸೈಯದ್ ವಲಿ, ವೀರೇಶ್ ಕಾರ್ಯದರ್ಶಿ, ಪ್ರಕಾಶ್, ಜಾನ್ ವೆಸ್ಲಿ, ಅಮರೇಗೌಡ ಭಾಗವಹಿಸಿದ್ದರು. ಮಹಿಳೆಯರನ್ನು ಗೌರವಿಸುವುದು ಭಾರತೀಯ ಸಂಸ್ಕೃತಿಯ ಮೂಲ ಧ್ಯೇಯವಾಗಿದೆ. ಮಾಜಿ ಶಾಸಕರಾದ ಇ ಪಾಪರೆಡ್ಡಿ ರಾಮಾಯಣ ಮಹಾಭಾರತ ಕಾಲದಿಂದಲೂ ಮಹಿಳೆಯರಿಗೂ ಪೂಜನೀಯ ಸ್ಥಾನವನ್ನು ಕೊಟ್ಟು ದೇವತೆಯ ರೂಪದಲ್ಲಿ ಗೌರವಿಸುವುದು ಭಾರತೀಯ ಸಂಸ್ಕೃತಿಯ ಮೂಲ ಧ್ಯೇಯವಾಗಿದೆ. ಭೂಮಿಯನ್ನು ಕೂಡ ತಾಯಿಯನ್ನು ಗೌರವಿಸುವುದು, ಶಕ್ತಿಯನ್ನು ಕೂಡ ತಾಯಿಯನ್ನು ಗೌರವಿಸುವುದು, ಜನ್ಮ ಕೊಟ್ಟ ತಾಯಿಯನ್ನು ಗೌರವಿಸುವುದು, ಹೀಗೆ ಎಲ್ಲ ಕ್ಷೇತ್ರಗಳಲ್ಲಿ ಮಹಿಳಾ ಗೌರವಿಸುವುದು ನಮ್ಮ ಸಂಸ್ಕೃತಿಯ ಭಾಗವಾಗಿದೆ ಎಂದು ಮಾಜಿ ಶಾಸಕರಾದ ಸನ್ಮಾನ್ಯ ಶ್ರೀ ಪಾಪರೆಡ್ಡಿ ಅವರು ಹೇಳಿದರು. ಇಂದಿರಾ ಗಾಂಧಿ ವೃತ್ತಿ ಕೌಶಲ್ಯ ಅಭಿವೃದ್ಧಿ ಕೇಂದ್ರ ಬೆಂಗಳೂರು ಮತ್ತು HCG ಕೇಂದ್ರ ಬೆಂಗಳೂರು, SKE ಪ್ಯಾರಾಮೆಡಿಕಲ್ ಕಾಲೇಜ್ ಇವರ ಸಂಯುಕ್ತ ಆಶ್ರಯದಲ್ಲಿ ಏರ್ಪಡಿಸಲಾಗಿದ್ದ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಜಾನಪದ ಸಂಭ್ರಮ ಮುಖ್ಯ ಅತಿಥಿಗಳಾಗಿ ಮಾತನಾಡಿ, ನಿಜವಾದ ಸಮಾಜದ ಉನ್ನತಿ ಕಾಣಿಸುವುದು ದಲಿತ ಸಮಾಜದ ಮಹಿಳೆಯರು ಉನ್ನತ ಶಿಕ್ಷಣ ಪಡೆಯುವುದರ ಜೊತೆಗೆ ಕೌಶಲ್ಯಯುತ ಶಿಕ್ಷಣವನ್ನು ಪಡೆಯುವುದು ಅತ್ಯಗತ್ಯವಾಗಿದೆ. GDA ನರ್ಸಿಂಗ್ನಂತಹ ಶ್ರೇಷ್ಠ ಶಿಕ್ಷಣವನ್ನು ಸಮಾಜದ ಕಲ್ಯಾಣ ಇಲಾಖೆ, ಇಂದಿರಾ ಗಾಂಧಿ ವೃತ್ತಿ ಕೌಶಲ್ಯ ಅಭಿವೃದ್ಧಿ ಕೇಂದ್ರ, SKE ಪ್ಯಾರಾಮೆಡಿಕಲ್ ಕಾಲೇಜ್ ಹಾಗೂ ಸರ್ಕಾರಿ ಆಸ್ಪತ್ರೆ ಸಂಸ್ಥೆಗಳು ನೀಡುತ್ತಿರುವ ಅತ್ಯುತ್ತಮ ಸೇವೆ ನಾವು ಇಂದು ಕಾಣಬಹುದಾಗಿದೆ. ಇಂದಿರಾ ಗಾಂಧಿಯ ಧೈರ್ಯ ಮತ್ತು ಸಮಾನತೆಯ, ಮದರ್ ತೆರೆಸಾ ಅವರ ತ್ಯಾಗ, ರಾಣಿ ಚೆನ್ನಮ್ಮ ಶೌರ್ಯ, ಹೀಗೆ ಹಲವು ಮಹಿಳೆಯರನ್ನು ಉದಾಹರಿಸಬಹುದೆಂದು ಹೇಳಿದರು. ಆವಾಗಲೇ ಬಡವರು ಇಂದು ಒಂದು ಜನಾಂಗ ಮುಂದೆ ಬಂದು ಮಾತಾಡುವಂತ ಶಕ್ತಿ ಎಲ್ಲರಿಗೂ ಬಂತು. ಎಲ್ಲ ಹಿರಿಯರಿಗೆ ಪೆನ್ಷನ್ ವೇತನ ಕೊಟ್ಟಿದ್ದು, ಪಿಂಚಣಿ ಎಲ್ಲರೂ ಪಿಂಚಣಿ ಕೊಟ್ಟಿದ್ದು ಇಂದಿರಾ ಗಾಂಧಿ ಯಾರು ಸಾಲಗಾರರಾಗಿ ಶ್ರೀಮಂತರ ಮನೆಗಳಲ್ಲಿ ಜೀವನದಾರಗಳನ್ನು ಬಿಡ್ತಾ ಇದ್ದರು. ಜೀವಿತ ಪದ್ಧತಿ ಸಾಲ ತಗೊಳ್ಳೋದು ತಂದೆ ತಾಯಿ ಮಕ್ಕಳೆಲ್ಲ ಬಿಡುವಂತ ವ್ಯವಸ್ಥೆ ಇತ್ತು. ಆ ಒಂದರ ಮುಕ್ತಿಗೊಳಿಸಿದಂತ ಹೆಣ್ಣುಗಳು ಇಂದಿರಾ ಗಾಂಧಿ. ಇಂಥ ಎಲ್ಲ ಬಡವರು ಮಾಡುವಂತ ಸಾಲಗಳೆಲ್ಲವೂ ಮಾಫು ಮಾಡಿದಂತ ಹೆಣ್ಣು ಮಕ್ಕಳು. ಆಗ ಹೆಸರು ನೋಡಿದ್ರೆ ಶ್ರೀಮಂತರೆಲ್ಲ ಗಡಗಳನ್ನು ನಡೆಸ್ತಾ ಇದ್ದರು. ಅಂತ ಉತ್ತಮವಾದ ನಾಯಕಿ ಆಗಬೇಕು. ಇವತ್ತು ನಾಳೆಲ್ಲ 15% ರಿಸರ್ವೇಶನ್ ಬಂದಿದೆ. ನಗರಸಭೆಯಲ್ಲಿ, ತಾಲೂಕು ಪಂಚಾಯತ್ನಲ್ಲಿ, ಜಿಲ್ಲಾ ಪಂಚಾಯತ್ನಲ್ಲಿ ಎಲ್ಲರಲ್ಲಿ 50% ರಿಸರ್ವೇಶನ್. ಇವತ್ತು ಅದು ಸರಿಯಾದ ರೀತಿಯಲ್ಲಿ ಉಪಯೋಗ ಆಗ್ತಾ ಇಲ್ಲ. ಹೆಣ್ಣು ಮಕ್ಕಳು ಆಸೆ ಪಡ್ತಾರೆ, ಅವ್ರ ಗಂಡನ ಕೊಟ್ಟಿರ್ತಾರೆ. ಮೀಟಿಂಗ್ನಲ್ಲಿ ಹೆಣ್ಣು ಮಕ್ಕಳು ಆಸೆ ಇರ್ತಾರೆ, ಗಂಡು ಮಗ ಒಂದು ಕೊಟ್ಟಿರ್ತಾರೆ. ಯಾರಪ್ಪ ಅಂದ್ರೆ ನಾನು ಹೆಣ್ಣು ಮೆಂಬರ್ ಆಗೋದಪ್ಪ ನಾನು ಕೂತಿದ್ದೆ ಅಂತ. ಇಂಥ ವ್ಯವಸ್ಥೆ ಇದೆ. ಆ ವ್ಯವಸ್ಥೆ ಹೋಗಬೇಕು. ಹೆಣ್ಣು ಮಕ್ಕಳು ಬಂದು ಕೊಡುವಂತ ವ್ಯವಸ್ಥೆ ಆಗಬೇಕು. ಮೀಟಿಂಗ್ನಲ್ಲಿ ಕೂತು ಚರ್ಚೆ ಮಾಡುವಂತ ವ್ಯವಸ್ಥೆ ಅಂತ ಧೈರ್ಯ ನಿಮ್ಮೆಲ್ಲರೂ ಬರಬೇಕು. ಮುಂದೆ ಬರುವಂತ ಪೀಳಿಗೆ. ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದ ಜನಪದ ಶ್ರೀ ಪ್ರಶಸ್ತಿ ಪುರಸ್ಕೃತರಾದ ಡಾಕ್ಟರ್ ಅಪ್ಪಗೆರೆ ತಿಮ್ಮರಾಜು ಮಾತನಾಡಿ, ರಾಯಚೂರಿನಲ್ಲಿ ಇಂದಿರಾ ಗಾಂಧಿ ವೃತ್ತಿ ಕೌಶಲ್ಯ ಕೇಂದ್ರದವರು ಮಾನವೀಯ ಸೇವೆಯೊಂದಿಗೆ ಹೃದಯದೊಂದಿಗೆ ಸೇವೆಯನ್ನು ನೀಡುತ್ತಿದ್ದಾರೆ. ಆರೋಗ್ಯ ಸೇವೆ ನೀಡುವುದು ಇನ್ನೊಂದು ಜೀವಿಗೆ ಜೀವ ನೀಡಿದಂತೆ ಸರಿ ಎಂದು ತಮ್ಮ ಜಾನಪದ ಶೈಲಿಯೇ ಹಾಡುಗಾರಿಕೆಯಿಂದ ತಿಮ್ಮರಾಜು ರವರ ಮನಮೋಹಕ ಅಷ್ಟೇ ಅರ್ಥಗರ್ಭಿತವಾದ ಮಹಿಳೆಯರಿಗೆ ಸಂದೇಶ ನೀಡುವ, ಮನಸ್ಸಿಗೆ ಮುದ ನೀಡುವ, ವಿದ್ಯಾರ್ಥಿಗಳಿಗೆ ಜಾಗೃತಿ ಮೂಡಿಸುವ ಜಾನಪದ ಗೀತೆಗಳು ವಿದ್ಯಾರ್ಥಿಗಳನ್ನು ಮತ್ತು ಸಭಿಕರ ಮೆಚ್ಚುಗೆಯನ್ನು ಪಡೆದವು. ಈ ನಾಡನ್ನ, ಈ ದೇಶವನ್ನ ಕಟ್ಟುವ ಸಾಧ್ಯತೆ ಇದೆ, ಮನೆ ಕಟ್ಟುವ ಸಾಧ್ಯತೆ ಇದೆ. ಅದು ಹೆಣ್ಣು ಮಕ್ಕಳು ಸಾಧ್ಯ.
ಈ ಮಾತನ್ನ ಬಹಳ ಗೌರವದಿಂದ ಹೇಳ್ತಾ ಇದ್ದೀನಿ. ಈ ಮಾತನ್ನ ನೀವು ಸರ್ವ ತಗೋಬೇಡಿ. ಕಾರ್ಯಕ್ರಮಕ್ಕೆ ವಿಶೇಷ ಆಹ್ವಾನಿತರಾಗಿ ಆಗಮಿಸಿದ ಜಿಲ್ಲಾ ಕನ್ನಡ ಜಾನಪದ ಪರಿಷತ್ ಪ್ರಧಾನ ಕಾರ್ಯದರ್ಶಿಯಾದ ಡಾಕ್ಟರ್ ದಂಡಪ್ಪ ಬೀರಾದರ್ ಅವರು ಮಾತನಾಡಿ, ಮಹಿಳೆಯರು ಶೌರ್ಯ, ಧೈರ್ಯ ಮತ್ತು ತಾಳ್ಮೆ ಅವರ ಮೂಲ ಮಂತ್ರವಾಗಬೇಕು, ತ್ಯಾಗ ಸೇವೆಯ ಪ್ರತೀಕವಾಗಬೇಕು. ಮಹಿಳೆಯ ದುಡಿಮೆ ಮತ್ತು ವೇಳೆಗೆ ಬೆಲೆ ಕಟ್ಟಲಾಗದು. ತಾಯಿಯಾಗಿ, ತಂಗಿಯಾಗಿ, ಅಕ್ಕನಾಗಿ, ಅತ್ತೆಯಾಗಿ, ಅಜ್ಜಿಯಾಗಿ, ಮಗಳಾಗಿ, ಸೊಸೆಯಾಗಿ ಹೀಗೆ ಹಲವಾರು ರೂಪದಲ್ಲಿ ಮನೆ ಬೆಳಗುವ ಸ್ತ್ರೀಯರು ಅವರ ಸೇವೆಯನ್ನು ಪ್ರತಿಯೊಬ್ಬರೂ ಸ್ಮರಿಸಲಿ. ಮಧ್ಯಾಹ್ನ 2 ಗಂಟೆಯಾದರೂ ಎಲ್ಲ ಮಹಿಳೆಯರು, ವಿದ್ಯಾರ್ಥಿನಿಯರು ತಾಳ್ಮೆಯಿಂದ ಕೂತಿದ್ದರು. ಗ್ರಾಮೀಣ ಮಹಿಳೆಯರ ಹಾಡುಗಳ ಜಾನಪದ ಶೈಲಿಯಲ್ಲಿ ಹಾಡುತ್ತಿರುವುದರಿಂದ ಜಾನಪದ ಸಾಹಿತ್ಯ ಉಳಿದಿದೆ. ಇಂಥ ಜಾನಪದ ಹಾಡುಗಳು ನಮ್ಮ ಮುಂದೆ ಡಾಕ್ಟರ್ ಅಪ್ಪಗಿರಿ ತಿಮ್ಮರಾಜು ಅವರು ಹಾಡುವುದರ ಮೂಲಕ ಜಾನಪದ ಸಂಭ್ರಮ ಆಚರಣೆಗೆ ಕಲೆಯನ್ನು ತರುತ್ತಿರುವುದು ಸಂತೋಷದ ಸಂಗತಿ ಎಂದು ಡಾಕ್ಟರ್ ಬೀರಾದರ್ ಹೇಳಿದರು. ಜಾನಪದ ಶ್ರೀ ಪ್ರಶಸ್ತಿಯನ್ನು ಪಡೆದಿರುವಂತಹ, ಜನಪದ ಹಾಡುಗಳನ್ನು ಕರಗತ ಮಾಡಿಕೊಂಡಿರುವಂತಹ ಸೋದರರು, ಹಿರಿಯರು ಆಗಿರುವಂತಹ ಗೌರವ ಡಾಕ್ಟರ್ ಅಪ್ಪಗಿರಿ ತಿಮ್ಮರಾಜ್ ಸರ್ ಅವರೇ, ಜೊತೆಗೆ ನನ್ನ ಹಿರಿಯ ಸೋದರರು, ವಿಭಾಗೀಯ ಕನ್ನಡ ಜಾನಪದ ಪರಿಷತ್ತಿನ ಸಂಚಾಲಕರಾಗಿರುವಂತಹ ಡಾಕ್ಟರ್ ಶರಣಪ್ಪ ಗೋನಾಳ್ ಅವರೇ, ಅವ್ರದ್ದು ನಾಳೆ ಹುಟ್ಟುಹಬ್ಬ ಸರ್ 2 ದಿನ ಹೌದಾ? 2 ನೋಡು, ಅವ್ರ ಆಶೀರ್ವಾದ ತುಂಬ ಇವರಿಗೆ. ಇವತ್ತು ನಾವೇನಾದ್ರೂ ಧೈರ್ಯವಾಗಿ ನಿಂತೀವಿ ಮಾತಾಡ್ತೀವಿ ಅಂದ್ರೆ ಅದಕ್ಕೆ ಅವರ ಆಶೀರ್ವಾದ ನಮಗಿದೆ. ಪಾಪರೆಡ್ಡಿ ಸಾಹೇಬ್ರ ಆಶೀರ್ವಾದ ಅಷ್ಟು ಧೈರ್ಯವನ್ನು ತುಂಬುವಂತ 83ರ ಈ ವಯಸ್ಸಿನಲ್ಲಿ ನಮ್ಮಂತ ಎಳೆಯ ಮನುಷ್ಯರಿಗೆ ಧೈರ್ಯವನ್ನು ತುಂಬುವಂತ ಏಕೈಕ ವ್ಯಕ್ತಿ ರೈತರಂದ್ರೆ ಎ ಪಾಪರೆಡ್ಡಿ ಸಾಹೇಬರು. ಇವರಿಗೆ ಮಾರ್ಗದರ್ಶನ ಇವತ್ತ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ. ಹೆಣ್ಮಕ್ಳೇ ಸ್ಟ್ರಾಂಗ್ ಗುರು, ಹೌದಾ? ಹೆಣ್ಣು ಸಮಾಜದ ಕಣ್ಣು, ಹೆಣ್ಣು ಬಾಳಿನ ಕಣ್ಣು, ಹೆಣ್ಣು ಮನೆಯ ಜ್ಯೋತಿ, ಹೆಣ್ಣು ಸಮಾಜದ ದೀಪ. ಸತ್ಯ. ಹೆಣ್ಣು ತಾಯಿಯಾಗಿ, ತಂಗಿಯಾಗಿ, ಅಕ್ಕನಾಗಿ, ಅಜ್ಜಿಯಾಗಿ. ಜಾನಪದ ವಿದ್ವಾಂಸ ಶ್ರೀ ಡಾಕ್ಟರ್ ಶರಣಪ್ಪ ಗೋನಾಳ್ ತರಬೇತಿ ಶಿಬಿರಾರ್ಥಿಗಳಿಗೆ ಶುಭ ಕೋರಿದರು. ಪ್ರಾಸ್ತಾವಿಕವಾಗಿ ಪ್ರಾಚಾರ್ಯ ಡಾಕ್ಟರ್ ಬಾಬುರಾವ್ ಶೇಗುಣಸಿ ಮಾತನಾಡಿದರೆ, ನಿರೂಪಣೆ ಮತ್ತು ವಂದನಾರ್ಪಣೆಯನ್ನು ಪ್ರೊಫೆಸರ್ ಚಂದ್ರಶೇಖರ್ ನೀಡಿದರು. ಒಟ್ಟು 450 ಶಿಬಿರಾರ್ಥಿಗಳ ಅಲ್ಪಾವಧಿಯ ತರಬೇತಿ ಅಧಿಕೃತವಾಗಿ ಮುಕ್ತಾಯಗೊಂಡಿತು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಗ್ರಾಮಗಳಲ್ಲಿ ಅಭಿವೃದ್ಧಿ ಮೂಲಭೂತ ಸೌಕರ್ಯಕ್ಕೆ ಒತ್ತಾಯ. ಜಿಲ್ಲಾ ಪಂಚಾಯಿತಿ, ತಾಲೂಕು ಪಂಚಾಯಿತಿ ಚುನಾವಣೆ ಬಹಿಷ್ಕಾರ ಎಚ್ಚರಿಕೆ. ಬೇಸಿಗೆ ಆರಂಭದಲ್ಲಿ ಹೆಚ್ಚಿದ ತಾಪಮಾನ. 24 ಗಂಟೆಗಳಲ್ಲಿ 41.4 ಡಿಗ್ರಿ ಸೆಲ್ಸಿಯಸ್ ಗರಿಷ್ಠ ತಾಪಮಾನ. ರೇಣುಕಾಚಾರ್ಯ ಜಯಂತಿ ಅದ್ದೂರಿ ಆಚರಣೆಗೆ ತೀರ್ಮಾನ. ಶರಣಭೂಪಾಲ್ ನಾಡಗೌಡ. ನಿವೇಶನ ಅರ್ಜಿ ಸಲ್ಲಿಸಿದ್ದ ಫಲಾನುಭವಿಗಳ ಪಟ್ಟಿಯನ್ನು ಜಿಲ್ಲಾಡಳಿತಕ್ಕೆ ಸಲ್ಲಿಸಲು ಮನವಿ. ಮಾರ್ಚ್ 23ಕ್ಕೆ ಪಾಲಿಕೆ ಮಹಾಪೌರರಿಗೆ ಸನ್ಮಾನ, ವಿದ್ಯಾರ್ಥಿಗಳಿಗೆ ಪುರಸ್ಕಾರ. ಅನಿಲ್ ಕುಮಾರ್. ಬಿಸಿಲಿನಲ್ಲಿ ಕೆಲಸ ಮಾಡುವ ವ್ಯಾಪಾರಿಗಳಿಗೆ ಛತ್ರಿ ವಿತರಣೆ. ಆಶಾಪುರ್ ರಸ್ತೆ ಅಗಲೀಕರಣ, ಕಟ್ಟಡ ತೆರವುಗೊಳಿಸದೆ ಚರಂಡಿ ನಿರ್ಮಾಣ ಕ್ರಮಕ್ಕೆ ಒತ್ತಾಯ.
ಶಾಖವಾದಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿ ಸಿದ್ದಮ್ಮ ಆಯ್ಕೆ. ಕೃಷ್ಣಗಿರಿ ಬಡಾವಣೆಯಲ್ಲಿ ಪಕ್ಷಿಗಳ ಉಳಿವಿಗಾಗಿ ಮತ್ತು ಪರಿಸರ ಸಂರಕ್ಷಣೆಗಾಗಿ ಅಭಿಯಾನ ಕಾರ್ಯಕ್ರಮ. ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಸಮಾರಂಭ. ಇಲ್ಲಿಗೆ ವಾರ್ತೆಗಳ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.